ದಟ್ ವರ್ಡ್ ಆಫ್ ಗಾಡ್ ವಿಲ್ ಬಿಲ್ಡ್ ಯು ಅಪ್. ಇಟ್ ವಿಲ್ ಬಿಲ್ಡ್ ಯುವರ್ ಫೇತ್ ಅಪ್. ನಿಮ್ಮ ವಿಶ್ವಾಸವನ್ನು ಅದು ಬಲಪಡಿಸ್ತದೆ, ದೃಢಪಡಿಸ್ತದೆ. ವಿಶ್ವಾಸ ಇಲ್ಲದಿದ್ದವನಲ್ಲಿ ವಿಶ್ವಾಸವನ್ನು ತೆಗೆದುಕೊಂಡು ಬರ್ತದೆ, ವಿಶ್ವಾಸವನ್ನು ತರ್ತದೆ ದೇವರ ವಾಕ್ಯ. ಅಷ್ಟೊಂದು ಶಕ್ತಿ ಇದೆ ದೇವರ ವಾಕ್ಯಕ್ಕೆ. ನಾವು ಅದನ್ನು ಆಲಿಸಬೇಕು, ಧ್ಯಾನಿಸಬೇಕು, ದೈವ ಸ್ವರವನ್ನು ಕೇಳಿಸ್ಕೋಬೇಕು. ದೇವರ ವಾಕ್ಯವನ್ನು ನೀವು ನಿಮ್ಮ ಹೃದಯದಲ್ಲಿ ಒಂದು ವೇಳೆ ನಿಮಗೆ ಪೂರ್ತಿ ಅರ್ಥ ಆಗದೇ ಇದ್ದರೂ ಕೂಡ ಇದು ದೇವರು ಹೇಳುವಂಥ ವಿಷಯ ಅಂತ ನಿಮ್ಮ ಮನಸ್ಸಿನಲ್ಲಿ ಅದನ್ನು ಇಟ್ಕೊಳ್ಳೋದಾದರೆ ಖಂಡಿತವಾಗಲೂ ದೇವರ ವಾಕ್ಯ ಜೀವಂತವಾದದ್ದು ಮತ್ತು ಕ್ರಿಯಾತ್ಮಕವಾದದ್ದು. ಅದು ನಮ್ಮಲ್ಲಿ ದೈವಿಕವಾದ ಜೀವವನ್ನು ತರ್ತದೆ ಮತ್ತು ದೇವರ ಕಾರ್ಯವನ್ನು ನಮ್ಮಲ್ಲಿ ನೆರವೇರಿಸ್ತದೆ. ಯಾಕೆಂದರೆ ಈ ಪವಿತ್ರ ಬೈಬಲ್ ಪುಸ್ತಕದಲ್ಲಿರ್ತಕ್ಕಂಥ ವಿಷಯಗಳು, ವಾಕ್ಯಗಳು ಪೂರ್ತಿ ಅರ್ಥ ಮಾಡಿಕೊಂಡವರು ಯಾರಿದ್ದಾರೆ ಕೇಳಿದರೆ ಯಾರೂ ಇಲ್ಲ ಅನಿಸುತ್ತೆ. ಯಾವ ಮನುಷ್ಯನೂ ಯಾವ ಬೋಧಕನೂ ಇಲ್ಲ. ಎಷ್ಟೋ ವಿಷಯಗಳು ಇನ್ನೂ ನಮಗೆ ಅರ್ಥ ಆಗಬೇಕಾಗಿದೆ, ಎಷ್ಟೋ ವಿಷಯಗಳು. ಆಯಿತಾ? ಅದರಿಂದ ನೀವು ಕೇಳಿಸ್ಕೊಂಡ ತಕ್ಷಣವೇ ಎಲ್ಲ ವಿಷಯಗಳು ಅರ್ಥ ಆಗಬೇಕು ಅಂತ ಏನೂ ಇಲ್ಲ. ಕೆಲವೊಂದು ಅರ್ಥ ಆಗುತ್ತೆ, ಕೆಲವೊಂದು ಅರ್ಥ ಆಗೋದಿಲ್ಲ ತಕ್ಷಣಕ್ಕೆ. ಆದರೆ ಖಂಡಿತವಾಗಲೂ ದೇವರೇ ನೀನು ಹೇಳ್ತಾ ಇದೆಯಾ, ನಾನು ಇದನ್ನು ತೆಗೆದುಕೊಳ್ತೀನಿ ಸ್ವಾಮಿ, ನನಗಿದು ಅರ್ಥ ಆಗದೇ ಇದ್ದರೂ ಪರವಾಗಿಲ್ಲ, ಇದು ನಿನ್ನ ಮಾತು, ನಿನ್ನ ನುಡಿಗಳು, ಇದರಲ್ಲಿ ಏನೋ ಇದೆ, ಆದರೆ ನನ್ನ ಈ ಬುದ್ಧಿಗಿನ್ನೂ ಅರ್ಥ ಆಗ್ತಾ ಇಲ್ಲ, ಪರವಾಗಿಲ್ಲ, ನಾನು ನಿನ್ನ ಮಾತನ್ನು ನಂಬ್ತೀನಿ, ನಿನ್ನ ಈ ನುಡಿಗಳನ್ನು, ಈ ಸಂದೇಶವನ್ನು ನನ್ನ ಹೃದಯದಲ್ಲಿ ನಾನು ಇರಿಸ್ಕೊಳ್ತೀನಿ ಅಂತ ನೀವು ದೇವರ ಸಂದೇಶಕ್ಕೊಂದು ಬೆಲೆ ಕೊಡೋದಾದರೆ, ದೇವರ ಸಂದೇಶವನ್ನು ನಿಮ್ಮ ಹೃದಯದಲ್ಲಿ ನೀವು ಇಟ್ಕೊಳ್ಳೋದಾದರೆ ಖಂಡಿತವಾಗಲೂ ಅದರ ಒಂದು ಫಲ, ಅದರ ಒಂದು ಆಶೀರ್ವಾದ ನಿಮ್ಮ ಜೀವನದಲ್ಲಿ ನಿಮಗೆ ಅನುಭವಿಸಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಆಗುತ್ತೆ. ಇನ್ನೊಂದೇನು ಅಂದರೆ, ದೇವರ ವಾಕ್ಯ ನಾವು ಎಷ್ಟೋ ಸರಿ ಬೋಧನೆಯಲ್ಲಿ ಹೇಳ್ತೀವಿ ಅರ್ಥ ಮಾಡ್ಕೋಬೇಕು ಅಂತ. ಅರ್ಥ ಮಾಡ್ಕೋಬೇಕು ನಿಜ, ಆದರೆ ನಮ್ಮ ಮನುಷ್ಯ ಬುದ್ಧಿಯಿಂದ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಲೇಬಾರ್ದು. ಆದರೂ ಅರ್ಥ ಮಾಡ್ಕೋಬೇಕು, ನಮ್ಮ ಬುದ್ಧಿಯಿಂದ ಅಲ್ಲ, ಪ್ರಾರ್ಥನೆ ಮುಖಾಂತರ, ದೇವರ ಆತ್ಮನ ಸಹಾಯವನ್ನು ಕೇಳೋದರ ಮುಖಾಂತರ ನಾವು ಅದನ್ನು ಅರ್ಥ ಮಾಡ್ಕೋಬೇಕು, ಅರ್ಥ ಆಗುತ್ತೆ. ಆದರೆ ನಮಗಿರುವ ಬುದ್ಧಿ ಇದೆಯಲ್ವಾ, ಬುದ್ಧಿ ಇದೆಯಾ ಎಲ್ಲರಿಗೂ ಬುದ್ಧಿ ಇದೆ ಅಲ್ವಾ? ನಮ್ಮ ಬುದ್ಧಿಯಿಂದ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಟ್ಟರೆ ಅದು ನಮಗೆ ತಪ್ಪಾಗಿ ಅರ್ಥ ಆಗುತ್ತೆ, ಅಥವಾ ಸರಿಯಾಗಿ ಅರ್ಥ ಆಗೋದೂ ಇಲ್ಲ. ಈ ಬೈಬಲ್ನಲ್ಲಿರ್ತಕ್ಕಂಥ ಯಾವ ವಾಕ್ಯವು ನಮ್ಮ ಬುದ್ಧಿಯಿಂದ, ನಮಗಿರುವ ನಮ್ಮ ಮನುಷ್ಯ ಬುದ್ಧಿಯಿಂದ, ಮನುಷ್ಯ ಜ್ಞಾನದಿಂದ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುವ ಹಾಗೆ ಬರೆದಿಟ್ಟಿಲ್ಲ, ಪವಿತ್ರಾತ್ಮರು ಬರೆಸಿಟ್ಟಿಲ್ಲ. ಹಾಗೆ ಅರ್ಥ ಆಗೋ ಹಾಗಿದ್ದಿದ್ರೆ ಪ್ರಪಂಚದಲ್ಲಿ ಬೈಬಲ್ ಓದುವ ಎಲ್ರಿಗೂ ಇದು ಅರ್ಥ ಆಗ್ತಾಯಿತ್ತು ಅಲ್ವಾ? ಓದು ಬರಹ ಗೊತ್ತಿರುವ ಎಲ್ರಿಗೂ ಇದು ಅರ್ಥ ಆಗ್ತಾ ಇರಲಿಲ್ವಾ? ಇತ್ತೋ ಇಲ್ವೋ? ಅರ್ಥ ಆಗ್ತಾಯಿತ್ತು. ಆದರೆ ಓದು ಬರಹ ಗೊತ್ತಿಲ್ಲದೆ ಇದ್ದ ಎಷ್ಟೋ ಜನಕ್ಕೆ ಇವತ್ತು ವಾಕ್ಯ ಅರ್ಥ ಆಗ್ತಾ ಇದೆ. ಓದು ಬರಹ ಗೊತ್ತಿಲ್ಲದೆ ಇರುವವರಿಗೂ ದೇವರ ವಾಕ್ಯ ಅರ್ಥ ಆಗ್ತಾ ಇದೆ, ಇದೇನು ಹೇಳ್ತಾ ಇದೆ ಅಂತ. ಓದು ಬರಹ ಗೊತ್ತಿರುವ ವಿದ್ಯಾವಂತರಿಗೂ ದೇವರ ವಾಕ್ಯ ಅರ್ಥ ಆಗ್ತಾ ಇಲ್ಲ. ದೇವ್ರದ್ದು ಎಂಥ ಸಿಸ್ಟಮ್ ಅಲ್ಲ? ನೀವು ಟ್ರೈ ಮಾಡಿ ನೋಡಿ. ಎಷ್ಟೋ ಜನ ಓದು ಬರಹ ಗೊತ್ತಿರುವವರು ಈ ಬೈಬಲ್ನ ಓದ್ಬಿಟ್ಟು ಇದ್ರ ಏನೂ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಸೈಡಿಗೆ ಇಟ್ಬಿಟ್ಟಿದ್ದಾರೆ. ಹಾಗೆ ಅರ್ಥ ಆಗೋ ಥರ ಇಲ್ಲ ಇದು. ದೇವರ ಆ ಥರ ಇಟ್ಟಿಲ್ಲ ಬೈಬಲ್ನ. ದೇವರ ವಾಕ್ಯವನ್ನು ದೇವರ ಜ್ಞಾನದಿಂದ ಮಾತ್ರವೇ ಅರ್ಥ ಮಾಡ್ಕೊಳ್ಳಿಕ್ಕಾಗುತ್ತೆ. ಇದು ಹೇಗೆ ಸಿಗುತ್ತೆ? ಇದು ದೇವರ ಸನ್ನಿಧಿಯಲ್ಲಿ ತಗ್ಗಿಸಿಕೊಳ್ಳುವ, ಪ್ರಾರ್ಥಿಸುವ, ಪವಿತ್ರಾತ್ಮನನ್ನು ಆಶ್ರಯಿಸುವ ಪ್ರತಿಯೊಬ್ಬರಿಗೂ ಇದು ಸಿಗುತ್ತೆ. ಸ್ವಂತ ಬುದ್ಧಿಯನ್ನು ಆಶ್ರಯಿಸುವ ಯಾರಿಗೂ ಏನೂ ಅರ್ಥ ಆಗಲ್ಲ. ಅರ್ಥ ಆಗುತ್ತೆ, ಇನ್ನೊಂದು ರೀತಿಯಲ್ಲಿ ಅರ್ಥ ಆಗುತ್ತೆ, ತಪ್ಪಾದ ರೀತಿಯಲ್ಲಿ ಅರ್ಥ ಆಗುತ್ತೆ. ಅದು ಯಾವ ಉದ್ದೇಶಕ್ಕಾಗಿ ಬರೆಯಲ್ಪಟ್ಟಿದೆಯೋ ಅದು ಅರ್ಥ ಆಗೋದಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಜ್ಞಾನಿಗಳಿಗೂ ಮೇಧಾವಿಗಳಿಗೂ
ದೇವರ ವಾಕ್ಯ ಮರೆಯಾಗಿದೆ. ಮಕ್ಕಳಂಥವರಿಗೆ, ಅಂದರೆ ಮಕ್ಕಳಿಗೇನು ಗೊತ್ತಿಲ್ಲ, ಅಷ್ಟು ಜ್ಞಾನ ಇಲ್ಲ, ತಿಳುವಳಿಕೆ ಇಲ್ಲ. ಮಕ್ಕಳಂಥವರಿಗೆ ಅದನ್ನು ಶ್ರುತಪಡಿಸಲಾಗಿದೆ. ಅದೊಂದು ಶ್ರುತಪಡಿಸೋದು ಅಂದರೆ ರೆವಲೇಷನ್, ಒಂದು ಪ್ರಕಟಣೆ. ಈಗ ನಮಗೇನಾಗ್ಬಿಟ್ಟಿದೆ ಅಂದರೆ, ನಾವು ಅಲ್ಲಿ ಇಲ್ಲಿ ಧ್ಯಾನಕೂಟಗಳಿಗೆಲ್ಲ ಹೋಗ್ತಾ ಇದ್ದೀವಿ, ಕರೆಕ್ಟಾ? ಧ್ಯಾನಕೂಟಗಳಿಗೆ ಹೋಗ್ತೀವಿ, ಯೂಟ್ಯೂಬಲ್ಲಿ ತುಂಬ ದೇವರ ವಾಕ್ಯದ ಉಪದೇಶಗಳನ್ನೆಲ್ಲ ಆಲಿಸ್ತಾ ಇದ್ದೀವಿ. ಇದರಿಂದ ನಮಗೆ ಏನು ಸಿಗ್ತಾ ಇದೆ ಅಂದರೆ, ನಮಗೆ ಇನ್ಫಾರ್ಮೇಷನ್ ಸಿಗ್ತಾ ಇದೆ, ಮಾಹಿತಿಗಳು, ವಿಷಯಗಳು ಸಿಗ್ತಾ ಇದೆ. ಅನೇಕ ವಿಷಯಗಳು ನಮಗೆ ಸಿಗ್ತಾ ಇದೆ, ನಮ್ಮ ಬುದ್ಧಿಗೆ ಅರ್ಥ ಆಗ್ತಾ ಇದೆ. ಆದರೆ ಇದು ಯಾವುದು ನಮ್ಮ ಜೀವನವನ್ನು ಚೇಂಜ್ ಮಾಡಲ್ಲ. ಈಗ ವಿಶ್ವಾಸದ ಬಗ್ಗೆ 1 ಗಂಟೆ ಬೋಧನೆ ಮಾಡಲಿಕ್ಕೆ ಕೇಳಿದರೆ ನೀವು ಬೋಧನೆ ಮಾಡಲ್ವಾ? ಮಾಡ್ತೀರಿ. ಯೇಸು ಸ್ವಾಮಿ ಬಗ್ಗೆ 1 ಗಂಟೆ ಹೇಳಿ ಅಂದರೆ ನೀವು ಹೇಳಲ್ವಾ? ಹೇಳ್ತೀರಿ, ಹೇಳಲಿಕ್ಕಾಗುತ್ತೆ. ಸ್ವಲ್ಪ ಬೈಬಲೆಲ್ಲ ಓದಿದರೆ ಸುಲಭವಾಗಿ ಹೇಳ್ಬೋದು. ಪ್ರಾರ್ಥನೆ ಬಗ್ಗೆ 1 ಗಂಟೆ ಮಾತಾಡಿ ಅಂದರೆ ನೀವು ಮಾತಾಡಲ್ವಾ? ಮಾತಾಡ್ತೀರಿ. ಪವಿತ್ರಾತ್ಮರ ಬಗ್ಗೆ 1 ಗಂಟೆ ಮಾತಾಡಿ, ಅರ್ಧ ಗಂಟೆ ಮಾತಾಡಿ ಅಂದರೆ ಮಾತಾಡಲ್ವಾ? ಮಾತಾಡ್ತೀವಿ. ಮಾತಾಡಲಿಕ್ಕಾಗುತ್ತೆ, ಯಾರೂ ಮಾತಾಡ್ಬೋದು, ನಾನು ಮಾತಾಡ್ಬೋದು, ನನಗಿಂತ ಚೆನ್ನಾಗಿ ನೀವು ಮಾತಾಡ್ಬೋದು. ಅದಕ್ಕೆ ನಮ್ಮ ಸ್ವಂತ ಬುದ್ಧಿ ಇದ್ದರೆ, ಜ್ಞಾನ ಇದ್ದರೆ ಅಷ್ಟೇ ಸಾಕು. ಇದು ನಾವು ಯೂಟ್ಯೂಬಲ್ಲೋ ಬೈಬಲ್ ಓದಿನೋ ಇದನ್ನು ನಾವು ಈ ಜ್ಞಾನವನ್ನು ಪಡ್ಕೋಬೋದು ನಮ್ಮ ಈ ಬ್ರೈನಿಂದ. ಆದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ, ಏನೇನೂ ಪ್ರಯೋಜನ ಇಲ್ಲ. ಮತ್ತೇನು ಬೇಕು ಕೇಳಿದರೆ, ಒಂದು ಪ್ರಕಟಣೆ ಬರಬೇಕು. ಏನು ಬೇಕು? ಪ್ರಕಟಣೆ, ಒಂದು ರೆವಲೇಷನ್, ಒಂದು ಪ್ರಕಟಣೆ. ನಿಮಗೆ ಯಾವ ರೀತಿ ಹೇಳ್ಬೋದು ಅಂದರೆ, ಉದಾಹರಣೆ, ಒಂದು ಮಾವಿನ ಹಣ್ಣಿನ ಬಗ್ಗೆ ನೀವು ತಿಳ್ಕೊಳ್ಳೋದಕ್ಕೂ ಮಾವಿನ ಹಣ್ಣನ್ನು ತಿಂದು ನೋಡೋದಕ್ಕೂ ವ್ಯತ್ಯಾಸ ಇದೆಯಾ? ಮಾವಿನ ಹಣ್ಣಿನ ಬಗ್ಗೆ ತಿಳ್ಕೊಳ್ಳೋದಂದರೆ ಮಾವಿನ ಹಣ್ಣಲ್ಲಿ ಏನೆಲ್ಲ ವೈಟಮಿನ್ಸ್ ಇದೆ, ಏನೆಲ್ಲ ಪ್ರೋಟೀನ್ ಇದೆಯೋ, ಏನಿದೆ, ಅದರಲ್ಲಿ ಕಂಟೆಂಟ್ಸ್ ಏನಿದೆ, ಈ ಮಾವಿನ ಹಣ್ಣು ಹೇಗೆ ಹಣ್ಣಾಯಿತು, ಇದರ ಕ್ವಾಲಿಟೀಸ್ ಏನು, ಇದು ಯಾವುದಕ್ಕೆಲ್ಲ ಉಪಯೋಗ ಆಗುತ್ತೆ, ಇದರಲ್ಲಿ ಎನರ್ಜಿ ಎಷ್ಟಿದೆ, ಕಾರ್ಬೋಹೈಡ್ರೇಟ್ ಎಷ್ಟಿದೆ, ಪ್ರೋಟೀನ್ ಎಷ್ಟಿದೆ, ಅಥವಾ ಇನ್ನೇನೇನು ಎಷ್ಟೆಷ್ಟಿದೆ, ಯಾವ ಪ್ರಮಾಣದಲ್ಲಿದೆ, ಇದ್ರ ಬಗ್ಗೆ ಡೀಟೇಲ್ ನೀವು ತಿಳ್ಕೊಳ್ತೀರಿ. ಆದರೆ ಇನ್ನೊಬ್ಬ ಬರ್ತಾನೆ, ದಾರಿ ಮೇಲೆ ಹೋಗ್ತಾ ಇರ್ತಾನೆ, ಮಾವಿನ ಹಣ್ಣು ಸಿಗುತ್ತೆ, ತಗೊಂಡು ತಿಂತಾನೆ. ಮಾವಿನ ಹಣ್ಣಲ್ಲಿ ಏನಿದೆ ಅಂತ ಅವನಿಗೆ ಗೊತ್ತೇ ಇಲ್ಲ. ಇಬ್ಬರಲ್ಲಿ ಯಾರಿಗೆ ಲಾಭ ಆಯಿತು? ತಿಂದವನಿಗೆ ತಾನೇ. ಅವನಿಗೆ ಈ ಪ್ರೋಟೀನ್ ಎಷ್ಟಿದೆ ಕೇಳಿದರೆ ಅವನಿಗೆ ಹೇಳೋಕ್ಕೆ ಗೊತ್ತಾ? ಇದರಲ್ಲಿ ವಿಟಮಿನ್ ಏನು ಕಂಟೆಂಟ್ಸ್ ಇದೆ, ನೀನು ತಿಂದಿಯಲ್ಲ, ಇದರಲ್ಲಿ ಏನಿದೆ ಕೇಳಿದರೆ ಅವನಿಗೆ ಹೇಳಲಿಕ್ಕೆ ಗೊತ್ತಾ? ಆದರೆ ಅವನಿಗೆ ಗೊತ್ತಿಲ್ಲ. ಸವಿದು ನೋಡು ಪ್ರಭುವಿನ ಮಾಧುರ್ಯವನ್ನು, ಆತನು ಎಷ್ಟು ಒಳ್ಳೆಯವನು ಅಂತ ದಾವೀದ ಹೇಳಿದಾಗ ಈ ತಿಂದವನು ಹೇಳ್ತಾನೆ ಅಷ್ಟೇ. ಅದು ನನಗೆ ಗೊತ್ತಿಲ್ಲ ಹೇಳಲಿಕ್ಕೆ. ಮತ್ತಾಯನ ಶುಭ ಸಂದೇಶದಲ್ಲಿ ಏನೆಲ್ಲ ಇದೆ ಗೊತ್ತಿಲ್ಲ. ಹಳೆ ಒಡಂಬಡಿಕೆ ಡೀಟೇಲ್ಸ್ ಗೊತ್ತಾ? ನನಗೆ ಗೊತ್ತಿಲ್ಲ. ಹೊಸ ಒಡಂಬಡಿಕೆಗೂ ಹಳೆ ಒಡಂಬಡಿಕೆಗೂ ಏನೆಲ್ಲ ಡಿಫ್ರೆನ್ಸ್ ಇದೆ ಗೊತ್ತಾ? ನನಗೇನು ಗೊತ್ತಿಲ್ಲ. ಮತ್ತು ನಿನ್ನ ಏನು ಗೊತ್ತು? ನಾನು ಕ್ರಿಸ್ತನನ್ನು ಸವಿದಿದ್ದೇನೆ. ಐ ನೋ ಕ್ರೈಸ್ಟ್, ಐ ಹ್ಯಾವ್ ಟೇಸ್ಟೆಡ್ ಕ್ರೈಸ್ಟ್. ಅದು ಹೇಗಿರುತ್ತೆ? ಅದು ನೀನು ಹೇಳುವ ಹಳೆ ಒಡಂಬಡಿಕೆ ಥರನೂ ಇಲ್ಲ, ಹೊಸ ಒಡಂಬಡಿಕೆ ಥರನೂ ಇಲ್ಲ. ಅದು ಮತ್ತಾಯಿ ಥರನೂ ಇಲ್ಲ, ಮಾರ್ಕನ ಥರನೂ ಇಲ್ಲ. ಅದು ಸವಿದು ನೋಡು, ಹೌ ಗುಡ್ ಹೀ ಈಸ್. ಅದು ಸವಿದವನಿಗೆ ಮಾತ್ರ ಗೊತ್ತು. ನಿಮ್ಮ ಮಾವಿನ ಹಣ್ಣು ತಿಂದವನಿಗೆ ಮಾವಿನ ಹಣ್ಣಲ್ಲಿ ಪ್ರೋಟೀನ್ ಎಷ್ಟಿದೆ, ವಿಟಮಿನ್ ಎಷ್ಟಿದೆ, ಮಿನರಲ್ಸ್ ಎಷ್ಟಿದೆ ಗೊತ್ತು ನಿನಗೆ ಕೇಳಿದರೆ? ನನಗೆ ಗೊತ್ತಿಲ್ಲ. ಆದರೆ ಅದರ ಟೇಸ್ಟ್ ಮಾತ್ರ ಹೇಳೋಕ್ಕಾಗಲ್ಲ, ವರ್ಣಿಸೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಹೊಟ್ಟೆ ತುಂಬಿತು, ತೃಪ್ತಿಯಾಗಿದ್ದೀನಿ. ಮಾವಿನ ಹಣ್ಣಿನ ಬಗ್ಗೆ ಡೀಟೇಲ್ ಸ್ಟಡಿ ಮಾಡ್ದೆ 3 ವರ್ಷ. ಅವನಿಗೆ ತೃಪ್ತಿ ಆಯಿತಾ? ಹೊಟ್ಟೆ ತುಂಬ್ತಾ? ಏನು ಪ್ರಯೋಜನ ಇಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ನೀವು ಈ ಧ್ಯಾನ ಕೊಟ್ಟುಗಳಿಗೆಲ್ಲ ಹೋಗಿ ಮಾವಿನ ಹಣ್ಣಿನ ಬಗ್ಗೆ ಸ್ಟಡಿ ಮಾಡ್ತಾಯಿದ್ದೀರಿ. ಮಾವಿನ ಹಣ್ಣು ತಿಂದಿದ್ದೀರಾ? ಆ ಮಾವಿನ ಹಣ್ಣು ಯೇಸು ಕ್ರಿಸ್ತರು. ಆ ಮಾವಿನ ಹಣ್ಣು ತಿನ್ನೋದೇ ಪ್ರಕಟಣೆ. ಮಾವಿನ ಹಣ್ಣಿನ ಬಗ್ಗೆ ತಿಳ್ಕೊಳ್ಳೋದಿದೆಯಲ್ಲ, ಅದು ನಾಲೆಡ್ಜ್. ಅದು ನಮಗೆ ಸಿಗ್ತಾ ಇದೆ, ಸಫಿಷಿಯೆಂಟಾಗಿ ಸಿಗ್ತಾ ಇದೆ. ಈ ಪ್ರಕಟಣೆ ಸಿಗಬೇಕಾದ್ರೆ ಏನು ಮಾಡಬೇಕು? ನಾನು ಅದನ್ನೇ ಪ್ರಾರಂಭದಿಂದ ಹೇಳಿದ್ದು ನಿಮಗೆ. ವಾಕ್ಯದ ಉಪದೇಶ ನಿಮಗೇನು ಅರ್ಥ ಆಗದೇ ಇದ್ದರೂ ನೀವು ಸುಮ್ಮನೆ ಕೇಳಿಸ್ಕೋಬೇಕು. ದೇವರು ಹೇಳ್ತಾ ಇದ್ದಾರೆ, ದೇವರು ಏನೋ ಹೇಳ್ತಾ ಇದ್ದಾರೆ ನನ್ನ ಹತ್ರ. ನಾನು ಯಾವುದೋ ಬ್ರದರ್ನ ಕೇಳಿಸ್ಕೊಳ್ಳಿಕ್ಕೆ ಬಂದಿಲ್ಲ, ದೇವರ ಸ್ವರ ಕೇಳಿಸ್ಕೊಳ್ಳಿಕ್ಕೆ ಬಂದಿದ್ದೀನಿ. ದೇವರು ಏನು ಮಾತಾಡ್ತಾರೆ ಇವತ್ತು ನನ್ನ ಜೊತೆಗೆ? ದೇವರೇ ನೀನು ಏನಾದರೂ ಮಾತಾಡೋರು ನಾನು ಕೇಳಿಸ್ಕೊಳ್ತೀನಿ.
ನಾನು ಅದನ್ನು ಒಪ್ಕೊಳ್ತೀನಿ, ಆಮೇಲೆ ಹೇಳ್ತೀನಿ. ನನಗೆ ಅದರಲ್ಲಿ ಏನಿದೆ ಏನಿಲ್ಲ ನನಗೆ ಬೇಡ ಅದು. ಆ ರೀತಿಯಲ್ಲಿ ನಾವು ದೇವರ ವಾಕ್ಯವನ್ನು ತೆಗೆದುಕೊಳ್ತಾ ಹೋಗುವಾಗ ಪ್ರೀತಿಯ ಸಹೋದರ ಸಹೋದರಿಯರೇ, ಜೀಸಸ್ ವಿಲ್ ಬಿ ರಿಯಲ್ ಟು ಯು. ಯೇಸು ನಿಮಗೆ ಒಂದು ನಿಜವಾದ ಅನುಭವ ಆಗ್ತದೆ. ಇಲ್ಲದೆ ಇದ್ದರೆ ಜೀಸಸ್ ಈಸ್ ಓನ್ಲಿ ಅನ್ ಇಲ್ಯೂಷನ್, ಒಂದು ಏನೋ ಒಂದು ಭ್ರಾಂತಿ ಅಂತ ಹೇಳ್ತಾರಲ್ವ, ಒಂದು ಭ್ರಮೆ, ಒಂದು ಕನಸು ಅಷ್ಟೇ, ಎಲ್ಲೋ ದೂರದ ಒಂದು ವ್ಯಕ್ತಿ. ಆದರೆ ಯೇಸು ಇಮ್ಯಾನುವೆಲ್, ನನ್ನೊಡಲಿನ ಒಡಲು, ನನ್ನ ಉಸಿರಿನ ಉಸಿರು, ನನ್ನ ನೆಲುಬಿನ ಎಲುಬು, ನನ್ನೊಂದಿಗೆ ಒಂದಾಗಿ ಇರುವಾತನು ನನ್ನ ಕರ್ತನಾದ ಯೇಸು. ಆ ಒಂದು ಎಕ್ಸ್ಪೀರಿಯನ್ಸ್ ನಮಗಾಗಬೇಕು. ಅದೇ ಕ್ರೈಸ್ತ ಜೀವನ. ಕ್ರೈಸ್ತ ಜೀವನ ಅಂದ್ರೆ ಅದೇನೆ. ಈ ಅನುಭವ ನಮಗೆ ತಂದು ಕೊಡೋದು ಯಾವುದು ಕೇಳಿದರೆ, ಬಂಗಾರಕ್ಕಿಂತಲೂ ಅಮೂಲ್ಯವಾದ ವಿಶ್ವಾಸ. ನಿನ್ನೆ ಅದನ್ನೇ ಪ್ರಾರಂಭ ಮಾಡಿದ್ದೆ, ಇವತ್ತು ಅಲ್ಲಿಂದ ಕಂಟಿನ್ಯೂ ಮಾಡೋಣ. ನಿನ್ನೆದು ತರಗತಿ ನಿಮಗೆ ಯೂಟ್ಯೂಬಲ್ಲಿ ಸ್ವಲ್ಪ ದಿವಸದಲ್ಲಿ ಸಿಗ್ಬೋದು. ಸಿಗದೇ ಇದ್ದರೆ ಗ್ಲೆನ್ನ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಕೊಡ್ತಾರೆ. ಅವಶ್ಯಕತೆ ಇದ್ದವರು ಕಾಂಟ್ಯಾಕ್ಟ್ ಮಾಡ್ಬೋದು. ನಿನ್ನೆ ತರಗತಿ ನಿನ್ನೆ ನಾವು ಪ್ರಾರಂಭ ಮಾಡಿದ್ದೇನು ಕೇಳಿದರೆ, ದೇವರಾತ್ಮರು ಕೊಟ್ಟ ಒಂದು ಆಲೋಚನೆ ಪ್ರಕಾರ ವಿಶ್ವಾಸದ ಕುರಿತಾಗಿ ಪ್ರಾರಂಭ ಮಾಡಿದ್ವಿ. ಅಲ್ಲಿಂದನೇ ನಾವು ಮುಂದುವರಿಸೋಣ ಅಂತ ಅನಿಸ್ತಾ ಇದೆ ಈಗ. ಯಾಕೆಂದರೆ ಅದಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ನಿನ್ನೆ ನಾವು ಹೇಳಿದ್ವಿ, ನಿಮ್ಮ ವಿಶ್ವಾಸಕ್ಕೆ ವಿರುದ್ಧ ಒಂದು ಹೋರಾಟ ನಡೀತಾ ಇದೆ. ವಿಶ್ವಾಸಕ್ಕೆ ವಿರುದ್ಧವಾಗಿ ಒಂದು ಹೋರಾಟ ನಡೀತಾ ಇದೆ. ನೀವು ಕೂಡ ಹೋರಾಟ ಮಾಡಬೇಕು. ಯಾವುದಕ್ಕಾಗಿ ಹೋರಾಟ ಮಾಡಬೇಕು ಅಂದರೆ, ನಿಮ್ಮ ವಿಶ್ವಾಸವನ್ನು ಕಾಪಾಡಿಕೊಳ್ಳಿಕ್ಕೋಸ್ಕರ ಹೋರಾಟ ಮಾಡಬೇಕು. ನಾವು ಯಾವ ರೀತಿ ನಮ್ಮ ಆಸ್ತಿ ಕಾಪಾಡಿಕೊಳ್ಳಿಕ್ಕೆ, ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ, ನಮ್ಮ ಮಾನ ಮರ್ಯಾದೆ ಕಾಪಾಡಿಕೊಳ್ಳಿಕ್ಕೆ ನಾವು ಅನೇಕ ರೀತಿಯಲ್ಲಿ ಹೋರಾಟ ಮಾಡ್ತೀವಿ. ಪ್ರಪಂಚದಲ್ಲಿ ಪ್ರಾಪಂಚಿಕವಾದ ರೀತಿಯಲ್ಲಿ ಹೋರಾಟ ಮಾಡ್ತೀವಿ. ಏನೇನು ಬೇಕು ಅದಕ್ಕೆ ವ್ಯವಸ್ಥೆಗಳನ್ನ ಮಾಡ್ಕೊಳ್ತೀವಿ. ಆದರೆ ಅದು ನಮಗಷ್ಟು ಆತ್ಮಕ್ಕೆ ಪ್ರಯೋಜನ ಇಲ್ಲ. ಆದರೆ ವಿಶ್ವಾಸವನ್ನು ಕಾಪಾಡಿಕೊಳ್ಳಿಕ್ಕೋಸ್ಕರ ನಾವು ಏನಾದರೂ ಹೋರಾಟ ಮಾಡ್ತಾ ಇದ್ದೀವ? ವಿಶ್ವಾಸವನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಹೋರಾಟ ಮಾಡೋದ್ರಿಂದ ಲಾಭ ಏನು? ನಿನ್ನೆ ನಾನು ಹೇಳಿದೆ, ಯಾತಕ್ಕೋಸ್ಕರ ನಾವು ವಿಶ್ವಾಸವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಹೋರಾಟ ಮಾಡಬೇಕು ಅಂತ. ಮತ್ತು ಯಾಕೆ ಅಂದರೆ, ಈ ವಿಶ್ವಾಸ ಅನ್ನೋದು ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ದು. ಜಸ್ಟ್ ನಿಮಗೆ ಇವತ್ತು ಕೇಳಿಸ್ಕೊಳ್ತಾ ಇರೋರಿಗೋಸ್ಕರ ನಾನು ವಾಕ್ಯ ಹೇಳ್ತೀನಿ. ಯೂದನ ಗ್ರಂಥ 1ನೇ ಅಧ್ಯಾಯ 3ನೇ ವಾಕ್ಯ, ಜೂಡ್ ಚಾಪ್ಟರ್ 1 verse 3. ಅಲ್ಲೇನು ಹೇಳುತ್ತೆ? ಪ್ರಿಯ ಸಹೋದರರೇ, ನಮ್ಮೆಲ್ಲರಿಗೂ ಲಭಿಸಿರುವ ಜೀವೋದ್ಧಾರವನ್ನು ಕುರಿತು ನೆಕ್ಸ್ಟ್ ಕಂಟಿನ್ಯೂಷನ್. ದೇವಜನರಿಗೆ ಒಮ್ಮೆಗೆ ಶಾಶ್ವತವಾಗಿ ಕೊಡಲಾಗಿರುವ ವಿಶ್ವಾಸವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಹೋರಾಡಬೇಕು. ಏನು ಮಾಡಬೇಕು? ಒಂದು ಫೈಟ್ ಮಾಡಬೇಕು. ಯಾವುದಕ್ಕಾಗಿ ಫೈಟ್ ಮಾಡಬೇಕು ಕೇಳಿದರೆ, ನಮ್ಮ ಆಸ್ತಿ ಉಳಿಸ್ಕೊಳ್ಳಿಕ್ಕಲ್ಲ, ಬೇರೆ ಯಾವುದಕ್ಕೂ ಫೈಟ್ ಮಾಡಿ ಏನೂ ಪ್ರಯೋಜನ ಇಲ್ಲ. ಒಬ್ಬ ಕ್ರೈಸ್ತ ವಿಶ್ವಾಸಿಯಾದ ನಾನು, ಅದರ ಮೊದಲನೇ ವಾಕ್ಯ ಹೇಳುತ್ತಲ್ವ, ತಂದೆ ದೇವರ ಪ್ರೀತಿಯಿಂದ ಕ್ರಿಸ್ತ ಯೇಸುವಿನ ಅನುಯಾಯಿಯಾಗಿ, ದಾಸನಾಗಿ, ದೇವರಿಗೆ ಪ್ರಿಯ ಮಗನಾಗಿ, ದೇವರಿಂದ ಕರೆಯಲ್ಪಟ್ಟವನಾಗಿ ಇರುವ ನಿಮಗೂ ನಮಗೆ ಅವಶ್ಯಕತೆ ಏನು ಕೇಳಿದರೆ, ವಿಶ್ವಾಸವನ್ನು ಕಾಪಾಡಿಕೊಳ್ಳೋದು. ವಿಶ್ವಾಸವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಹೋರಾಡಬೇಕೆಂದು ನಿಮ್ಮನ್ನು ಪ್ರೋತ್ಸಾಹಿಸಿ ಬರೆಯುವುದು ಅವಶ್ಯವೆಂದು ತೋರಿತು. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗಿದು ಕೇಳಿಸ್ಕೊಳ್ಳುವಾಗ ನಾನು ಅದಕ್ಕೆ ಮೊದಲು ಹೇಳಿದ್ದು, ಇದು ನಿಮಗೇನು ಅರ್ಥ ಆಗದೆ ಇರ್ಬೋದು, ಅಥವಾ ಇದರಲ್ಲಿ ಏನು ಇಲ್ಲ ಅನ್ನಿಸ್ಬೋದು. ಆದರೆ ಇದರಲ್ಲೇ ಎಲ್ಲ ಇರೋದು, ನಿಜವಾಗ್ಲೂ ಅದರಲ್ಲೇ ಎಲ್ಲ ಇರೋದು. ವಿಶ್ವಾಸವನ್ನು ಕಾಪಾಡಿಕೊಳ್ಳೋದು ತುಂಬ ಅಗತ್ಯ. ನಮಗೆ ಕೊಡಲಾಗಿದೆ ವಿಶ್ವಾಸ. ಯಾರ ಮುಖಾಂತರ ಕೊಡಲಾಗಿದೆ? ಕ್ರಿಸ್ತ ಯೇಸುವಿನ ಮುಖಾಂತರ, ಶುಭ ಸಂದೇಶದ ಮುಖಾಂತರ, ಪವಿತ್ರಾತ್ಮನ ಮುಖಾಂತರ ಈ ವಿಶ್ವಾಸವನ್ನು ನಮಗೆ ಕೊಡಲಾಗಿದೆ. ಒಂದು ವೇಳೆ ನಿಮ್ಗೆ ವಿಶ್ವಾಸ ಸಿಗದೇ ಇದ್ದರೆ, ಆ ವಿಶ್ವಾಸವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸ್ವಾರ್ಥೆಯ ಮುಖಾಂತರ ವಿಶ್ವಾಸ ನಮಗೆ ಸಿಗುತ್ತೆ. ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಬರ್ತದೆ. ರೋಮ 10:17 ವಾಕ್ಯ ಹೇಳೋ ಪ್ರಕಾರ, ಶುಭ ಸಂದೇಶವನ್ನು ಆಲಿಸುವುದರಿಂದ ಈ ವಿಶ್ವಾಸವನ್ನು ಕೊಡಲಾಗ್ತದೆ. ನಮಗೆ ಈ ವಿಶ್ವಾಸವನ್ನು ನಮಗೆ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಪಡ್ಕೊಳ್ಳದೆ ಇದ್ದವರು ಖಂಡಿತವಾಗಲೂ ನಾವು ಪಡ್ಕೋಬೇಕು. ಹೇಗೆ ಪಡ್ಕೊಳ್ಳೋದು? ಸುವಾರ್ತೆ ಆಲಿಸಬೇಕು, ಹೇಗಾದರೂ ಆಲಿಸಬೇಕು.
ನಮಗೊಂದು ಕಾಯಿಲೆ ಬಂದಾಗ ಹೇಗಾದರೂ ನಾವು ಯಾವುದಾದ್ರೂ ಡಾಕ್ಟ್ರ್ ಹತ್ರ ಹೋಗಿ ಯಾವುದಾದ್ರೂ ಒಂದು ಟ್ರೀಟ್ಮೆಂಟ್ ತೊಗೊಂಡು ಹೇಗಾದರೂ ಬದುಕಿಬಿಡ್ತೀವಿ ಅಲ್ವಾ? ಅದಕ್ಕಿಂತಲೂ ಹೆಚ್ಚಾದದ್ದು ಈ ವಿಶ್ವಾಸ. ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ದು, ಪ್ರಾಣಕ್ಕಿಂತ ಮಿಗಿಲಾದದ್ದು, ಈ ಲೋಕದ ಎಲ್ಲ ಸಂಪತ್ತಿಗಿಂತಲೂ ಮಿಗಿಲಾದದ್ದು ವಿಶ್ವಾಸ. ಇದಕ್ಕೆ ತುಂಬ ಬೆಲೆ ಇದೆ, ತುಂಬ ಬೆಲೆ ಇದೆ. ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ದು ಕ್ರೈಸ್ತ ವಿಶ್ವಾಸ, ಕ್ರಿಸ್ತೀಯ ವಿಶ್ವಾಸ, ಕ್ರಿಶ್ಚಿಯನ್ ಫೇತ್. ಯೇಸು ಕ್ರಿಸ್ತನ ಮುಖಾಂತರ ಕೊಡಲ್ಪಟ್ಟ ವಿಶ್ವಾಸ, ಶುಭ ಸಂದೇಶದ ಮುಖಾಂತರ ಕೊಡಲ್ಪಟ್ಟ ವಿಶ್ವಾಸ, ದೈವವಚನದ ಮುಖಾಂತರ ಕೊಡಲ್ಪಟ್ಟಂಥ ವಿಶ್ವಾಸಕ್ಕೆ ತುಂಬ 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 ಬೆಲೆ ಇದೆ ಪ್ರೀತಿಯ ಸಹೋದರ ಸಹೋದರಿಯರೇ. ಆದರೆ ಇವತ್ತು ನಮಗದು ಅನ್ನಿಸ್ತಾ ಇಲ್ಲ. ಕಾರಣ, ಬೇಸರ ಪಟ್ಕೋಬೇಡಿ, ನಮ್ಮಲ್ಲಿ ಅನೇಕರಲ್ಲಿ ವಿಶ್ವಾಸ ಇಲ್ಲ. ಅನೇಕರಲ್ಲಿ ಏನಿಲ್ಲ, ಈ ವಿಶ್ವಾಸ ಅನ್ನೋದಿಲ್ಲ. ಏನೋ ಒಂದು ವಿಶ್ವಾಸ ಇದೆ, ಆದರೆ ಸುವಾರ್ತೆಯ ಮುಖಾಂತರ ಬರುವಂತಹ ಈ ವಿಶ್ವಾಸ ಇಲ್ಲ. ಬಂಗಾರಕ್ಕಿಂತಲೂ ಅಮೂಲ್ಯವಾದ ಆ ವಿಶ್ವಾಸ ನಮ್ಮಲ್ಲಿ ಅನೇಕರಲ್ಲಿ ಇವತ್ತಿಲ್ಲ. ನಿಮ್ಮೆಲ್ಲರಲ್ಲೂ ವಿಶ್ವಾಸ ಇಲ್ಲ ಅಂತ ಅಲ್ಲ ನಾ ಹೇಳ್ತಾ ಇರೋದು. ನಮ್ಮಲ್ಲಿ ಅನೇಕರಲ್ಲಿ ಆ ವಿಶ್ವಾಸ ಇಲ್ಲ. ನಾವು ನಿನ್ನೆ ನೋಡಿದ್ವಿ, ಈ ವಿಶ್ವಾಸ ಇದ್ದರೆ, ಈ ಬಂಗಾರಕ್ಕಿಂತಲೂ ಅಮೂಲ್ಯವಾದ ವಿಶ್ವಾಸ ನಮ್ಮಲ್ಲಿ ಇರೋದಾದರೆ, ಅಥವಾ ಈ ವಿಶ್ವಾಸವನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಯಾಕೆ ಹೋರಾಟ ಮಾಡಬೇಕು ಅಂದರೆ, ಈ ವಿಶ್ವಾಸದ ಮುಖಾಂತರ ನಮಗೆ ಸಿಗುವಂತಹ ಲಾಭಗಳು ತುಂಬ ಇದೆ. ಅದರ ಕುರಿತಾಗಿ 3-4 ವಿಷಯಗಳನ್ನ ನಿನ್ನೆ ನಮಗೆ ದೇವರಾತ್ಮರು ತಿಳಿಸ್ಕೊಟ್ಟಿದ್ದಾರೆ. ಮೊಟ್ಟ ಮೊದಲನೇದಾಗಿ ಯೋಹಾನನ ಶುಭ ಸಂದೇಶ ಅಧ್ಯಾಯ 3 ವಾಕ್ಯ 16ರಲ್ಲಿ, ಜಾನ್ ಚಾಪ್ಟರ್ 3 ವರ್ಸ್ 16, ದೇವರು ತಮ್ಮ ಒಬ್ಬನೇ ಮಗನನ್ನು ನಮ್ಮೆಲ್ಲರಿಗಾಗಿ ಕಳಿಸಿಕೊಟ್ಟರು. ಯಾಕೆ ಅಂದರೆ ಆತನಲ್ಲಿ ವಿಶ್ವಾಸ ಇಟ್ಟು ಜೀವನವನ್ನು ಜೀವಿಸುತ್ತಿರುವ ಪ್ರತಿಯೊಬ್ಬರಲ್ಲಿಯೂ ನಿತ್ಯತೆಯ ಅನುಭವ ಆಗಬೇಕು. ಲೋಕದ ಅನುಭವ ಅಲ್ಲ, ಈ ಲೋಕದ ಅನುಭವ ಅಲ್ಲ, ನಿತ್ಯ ಜೀವದ ಅನುಭವ. ನಾನು ಯಾಕೆ ನಮ್ಮಲ್ಲಿ ಅನೇಕರಲ್ಲಿ ವಿಶ್ವಾಸ ಇವತ್ತು ಇಲ್ಲ ಅಂತ ಹೇಳಿದೆ ಅಂದರೆ, ನಮ್ಮಲ್ಲಿ ಅನೇಕರಿಗೆ ಅನುಭವ ಇಲ್ಲ. ಈ ನಿತ್ಯತೆಯ ಅನುಭವ ನಮ್ಮೊಳಗಡೆ ಆಗ್ತಾ ಇದ್ದರೆ ನಾವು ಈ ಲೋಕವನ್ನು ಇಷ್ಟಪಡೋದಿಲ್ಲ. ಅರ್ಥ ಆಗ್ತಿದೆಯಾ ನಿಮಗೆ? ಈ ಲೋಕದ ಆಸ್ತಿ ಪಾಸ್ತಿ, ಹೆಣ್ಣು ಹೊಣ್ಣು ಮಣ್ಣು ಏನೆಲ್ಲ ಹೇಳ್ತೀವಲ್ವ, ಅಧಿಕಾರ ಸ್ಥಾನ ಮಾನ, ಇದು ಯಾವುದು ನಾವು ಬಯಸೋದಿಲ್ಲ, ಇಷ್ಟಪಡೋದಿಲ್ಲ. ಇದು ಕಸವಾಗಿ ಪರಿಗಣಿಸ್ತೀವಿ. ಇದಕ್ಕಾಗಿ ನಾವು ಬದುಕೋದಿಲ್ಲ. ಅಳಿದು ಹೋಗುವ ಈ ಆಹಾರಕ್ಕಾಗಿ ನಾವು ದುಡಿಯೋದಿಲ್ಲ. ನಮ್ಮಲ್ಲಿ ಈ ನಿತ್ಯ ಜೀವವನ್ನು ಉಂಟು ಮಾಡುವಂತಹ ಕ್ರಿಸ್ತೀಯ ವಿಶ್ವಾಸ ಇರುವಾಗ ನಾವು ಏನು ಮಾಡ್ತೀವಿ? ಸ್ವರ್ಗವನ್ನು, ಅಮರ ಜೀವವನ್ನು, ಸ್ವರ್ಗರಾಜ್ಯವನ್ನು ಗುರಿಯಾಗಿಟ್ಕೊಂಡು ಈ ಲೋಕದಲ್ಲಿ ನಾವು ಈ ದೇಹದಲ್ಲಿ ಬದುಕ್ತೀವಿ. ಹೋರಾಟ ಇರುತ್ತೆ. ಆದರೆ ಇವತ್ತು ನಾವು 50-50. ನಾವು ವಿಶ್ವಾಸಿಗಳ ಥರನೂ ಬದುಕ್ತೀವಿ, ಆದರೆ ಲೋಕನೂ ಬಿಡೋದಿಲ್ಲ. ಲೋಕದ ಯಾವುದು ಬಿಡೋದಿಲ್ಲ. ಪ್ರತಿಯೊಂದು ನಮಗೆ ಬೇಕು. ಕೆಲವರು ಹೇಳೋದೇನು ಗೊತ್ತಾ? ನಾನು ವಿಶ್ವಾಸ ಇಟ್ಟು ಪ್ರಾರ್ಥಿಸಿ ಇದನ್ನು ಪಡ್ಕೊಂಡಿದ್ದೇನು? ನಶಿಸಿ ಹೋಗುವ ರೊಟ್ಟಿ, ಅಳಿದು ಹೋಗುವ ಆಹಾರ. ಅದಕ್ಕೆಲ್ಲ ವಿಶ್ವಾಸ ಕೊಟ್ಟಿದ್ದು. ಆತನಲ್ಲಿ ವಿಶ್ವಾಸ ಇಟ್ಟ ಯಾರು ನಾಶವಾಗದೆ ನಿತ್ಯತೆಯನ್ನು ಪಡೆದುಕೊಳ್ಬೇಕು, ನಿತ್ಯ ಜೀವವನ್ನು ಪಡೆದುಕೊಳ್ಬೇಕು. ಈ ಅನುಭವದಲ್ಲಿ ನಮಗೆ ಬದುಕಲಿಕ್ಕಾಗಬೇಕು. ಅದರಿಂದ ಈ ವಿಶ್ವಾಸ ನಷ್ಟಪಟ್ಟು ಹೋದಾಗ ನಮಗೆ ಲೋಕದ ಮೇಲೆ ವ್ಯಾಮೋಹ ಬರುತ್ತೆ, ಹಣದ ವ್ಯಾಮೋಹ ಬರುತ್ತೆ, ಎಲ್ಲ ಥರದ ಲೋಕದ ಚಿಂತೆಗಳು ನಮ್ಮ ತಲೆ ಒಳಗಡೆ ತುಂಬಿಕೊಳ್ಳುತ್ತೆ. ನಮ್ಮಲ್ಲಿ ನಿತ್ಯತೆಯ ಆಸಕ್ತಿ ಹೋಗುತ್ತೆ. ಪ್ರಾರ್ಥನೆ ಮಾಡೋದು, ಚರ್ಚಿಗೆ ಹೋಗೋದು, ಅದು ಇದೆಲ್ಲ ಕಾಮನ್ ಇದ್ದೇ ಇರುತ್ತೆ ಬಿಡಿ. ಅದು ನಾವು ಒಂದು ಧರ್ಮದಲ್ಲಿ ಇರೋದರಿಂದ ಅದಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನ ನಾವು ಮಾಡ್ತೀವಿ. ಆದರೆ ನಮ್ಮಲ್ಲಿ ನಿತ್ಯತೆಯ ಕುರಿತಾದ ಆಸಕ್ತಿ ಇಲ್ಲದೆ ಹೋದರೆ ನಮ್ಮ ವಿಶ್ವಾಸಕ್ಕೆ ಬೆಲೆ ಇಲ್ಲ, ಅಥವಾ ನಾವು ವಿಶ್ವಾಸ ಇನ್ನೂ ಹೊಂದ್ಕೊಳ್ಳಿಲ್ಲ, ಅಥವಾ ವಿಶ್ವಾಸ ನಷ್ಟಪಟ್ಟು ಹೋಗ್ತಾ ಇದೆ ಅಂತ ಅರ್ಥ. ಯೇಸು ಸ್ವಾಮಿ ಹೇಳ್ತಾರೆ, ಎಲ್ಲಿ? ಯೋಹಾನನ ಶುಭ ಸಂದೇಶ 16ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳ್ತಾರೆ, ನಿಮ್ಮ ವಿಶ್ವಾಸ ಕುಸಿದು ಹೋಗದಂತೆ ಎಚ್ಚರಿಕೆ ವಹಿಸಬೇಕೆಂದು ನಾನು ಇದನ್ನೆಲ್ಲ ನಿಮಗೆ ಹೇಳ್ತಾ ಇದ್ದೀನಿ ಅಂತ. ಏನಂತ ಇದೆ? ನಿಮ್ಮ ವಿಶ್ವಾಸ ಕುಸಿಯದಂತೆ, ನಿಮ್ಮ ವಿಶ್ವಾಸ ಕುಸಿಯದಂತೆ ನೀವು ಎಚ್ಚರಿಕೆ ವಹಿಸಬೇಕೆಂದು, ನಿಮ್ಮ ವಿಶ್ವಾಸ ಕುಸಿಯದಂತೆ ನೀವು ಎಚ್ಚರಿಕೆ ವಹಿಸಬೇಕೆಂದು ನಾನು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನಾನು ಇದನ್ನೆಲ್ಲ ನಿಮಗೆ ಹೇಳಿದ್ದೀನಿ. ನೋಡಿ, ಯೇಸು ಸ್ವಾಮಿ ಎಷ್ಟೋ ವಿಷಯಗಳು ಯೋಹಾನನ ಸುವಾರ್ತೆ 13ನೇ ಅಧ್ಯಾಯದಿಂದ ಪ್ರಾರಂಭ ಮಾಡ್ತಾರೆ. 13, 14, 15 ಈ 3 ಅಧ್ಯಾಯಗಳಲ್ಲಿ ನೀವು ಮನೆಗೆ ಹೋಗಿ ಧ್ಯಾನ ಮಾಡಿ. ತಪಸ್ಕಾಲದಲ್ಲಿ ಒಂದು ಹೋಮ್ವರ್ಕ್ ಇರಲಿ. ಮುಂದಿನ ಬುಧವಾರ ಬರೋದಕ್ಕಿಂತ ಮುಂಚೆ 1 ವಾರ 8 ದಿವಸ ಟೈಮ್ ಇದೆ. ಈ 8 ದಿವಸಗಳಲ್ಲಿ ಈ 3 ಅಧ್ಯಾಯ ಓದಿ. ಅಟ್ಲೀಸ್ಟ್ ಒಂದು 3 ಸರಿನಾದರೂ ಓದಿ ಧ್ಯಾನ ಮಾಡಿ. ಏನೆಲ್ಲ ವಿಷಯಗಳಿದೆ ನೋಡಿ. ಯಾವುದೇ ಒಂದು ವಿಷಯನೂ ಈ ಲೋಕದ ಜೀವನಕ್ಕೆ ಸಂಬಂಧಪಟ್ಟಿದ್ದಿಲ್ಲ.
ಶರೀರಕ್ಕೆ ಸಂಬಂಧಪಟ್ಟಿದ್ದಿಲ್ಲ. ನಮ್ಮ ಊಟ, ಬಟ್ಟೆ, ಹೆಂಡತಿ, ಮಕ್ಕಳು, ಸಂಸಾರಕ್ಕೆ ಸಂಬಂಧಪಟ್ಟಿದ್ದಿಲ್ವೇ ಇಲ್ಲ. ನೀವು ಓದಿ ನೋಡಿ. ನಾನು ಹೇಳಿದರೆ ನಿಮಗೆ ನನ್ನ ಮೇಲೆ ಬೇಜಾರಾಗುತ್ತೆ ಅಲ್ವಾ? ಯಾಕಂದ್ರೆ ನಮಗೆ ನಮ್ಮ ಜೀವನನೇ ಮುಖ್ಯ, ಈ ಲೋಕನೇ ಮುಖ್ಯ ಅಲ್ವಾ? ನಾವು ತುಂಬ ಅದನ್ನು ಪ್ರೀತಿ ಮಾಡಿಬಿಟ್ಟಿದ್ದೀವಿ. ಏನು ಮಾಡೋದು? ನಮಗೆ ವಿಶ್ವಾಸ ಇಲ್ವಲ್ಲ. ಯೇಸುನ ಪ್ರೀತಿ ಮಾಡಲಿಕ್ಕೆ ನಮಗೆ ವಿಶ್ವಾಸ ಬೇಕು. ಅದನ್ನು ಕೂಡ ನಿನ್ನೆ ಹೇಳಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 11:6 ನಾವು ಓದಿದ್ವಿ, ನೋ ಒನ್ ಕ್ಯಾನ್ ಪ್ಲೀಸ್ ಗಾಡ್ ವಿತೌಟ್ ಫೇತ್. ವಿಶ್ವಾಸ ಇಲ್ಲದೆ, ಈ ಕ್ರಿಸ್ತಿಯ ವಿಶ್ವಾಸ ಇಲ್ಲದೆ, ದೇವಜನರಿಗೆ ಒಮ್ಮೆಗೆ ಕೊಡಲಾದ ಬಂಗಾರಕ್ಕಿಂತಲೂ ಅಮೂಲ್ಯವಾದ ಈ ವಿಶ್ವಾಸ ಒಬ್ಬನ ಒಳಗಡೆ ಕಾರ್ಯ ಮಾಡದೆ ಹೋದರೆ, ಒಬ್ಬಳಲ್ಲಿ ಆ ವಿಶ್ವಾಸ ಇಲ್ಲದೆ ಹೋದರೆ, ದಟ್ ಪರ್ಸನ್ ಕೆನಾಟ್ ಪ್ಲೀಸ್ ಗಾಡ್. ಆ ವ್ಯಕ್ತಿಗೆ ದೇವರನ್ನ ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ. ಮತ್ತು ನಮ್ಮ ಸ್ವಂತ ಮೆಚ್ಚುಗೆಗಾಗಿ ನಾವು ಬದುಕ್ತೀವಿ, ಮನುಷ್ಯರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಬದುಕ್ತೀವಿ, ಏನೇನೋ ಮಾಡ್ತೀವಿ. ಇವತ್ತು ನಾವು ಮಾಡುವ ಅನೇಕ ಕಾರ್ಯಗಳು ಪ್ರೀತಿಯ ಸಹೋದರ ಸಹೋದರಿಯರೇ, ಅದು ಲೋಕದ ಕಾರ್ಯ ಆಗಿರಲಿ, ಧಾರ್ಮಿಕ ಕಾರ್ಯ ಆಗಿರಲಿ, ನಮ್ಮ ಮೆಚ್ಚುಗೆಗೇನೆ. ನಾವೊಂದು ಪ್ರಬೋಧನೆ ಮಾಡೋದು ನನಗೆ ಮೆಚ್ಚುಗೆ ಆಗಬೇಕು, ಇಲ್ಲ ಕೇಳುವ ನಿಮಗೆ ಮೆಚ್ಚುಗೆ ಆಗಬೇಕು. ನಾವೊಂದು ಹಾಡು ಹೇಳೋದು ನನಗೆ ಖುಷಿ ಆಗಬೇಕು, ಇಲ್ಲ ನಿಮಗೆ ಖುಷಿ ಆಗಬೇಕು. ಈ ಖುಷಿಗೋಸ್ಕರ ಮಾಡೋದು ಅನೇಕ ಕಾರ್ಯಗಳನ್ನ ನಾವು ಇವತ್ತು ಮಾಡ್ತಾಯಿದ್ದೀವಿ. ನಾವೊಂದು ಚರ್ಚ್ ಕಟ್ಟೋದು ನಮ್ಮ ಖುಷಿಗೆ ನಾವು ಕಟ್ತಾಯಿದ್ದೀವಿ. ನಾವೊಂದು ಹಬ್ಬ ಮಾಡೋದು ಯಾರ ಖುಷಿಗೆ? ನನ್ನ ಖುಷಿಗೆ. ನಮಗೆ ಖುಷಿ ಆಗಲಿಕ್ಕೆ ನಮಗೇನು ಬೇಕೋ ಅದೆಲ್ಲವನ್ನು ನಾವು, ಅದು ಯಾರ ಹೆಸರಲ್ಲಿ ಮಾಡ್ತೀವಿ? ನಾವು ಯೇಸು ಸ್ವಾಮಿ ಹೆಸರಲ್ಲಿ. ಸರಿನಾ? ಸರಿ ಅನಿಸುತ್ತಾ? ಯೋಚನೆ ಮಾಡಿ ನೋಡಿ ನೀವು. ಯಾಕೆ ನಾವು ಹಾಗೆ ಮಾಡ್ತೀವಿ ಕೇಳಿದರೆ, ನಮಗೆ ವಿಶ್ವಾಸ ಅನ್ನೋದಿಲ್ಲ. ನಾನು ಹೇಳ್ತಾ ಇರೋದು, ನಮಗೆ ಒಂಥರ ವಿಶ್ವಾಸ ಇದೆ. ಆದರೆ ಈ ಬೈಬಲ್ ಕೊಡುವ, ಹೊಸ ಒಡಂಬಡಿಕೆ ಕೊಡುವ, ಶುಭ ಸಂದೇಶ ಕೊಡುವ ನಿಜವಾದ ಕ್ರಿಸ್ತಿಯ ವಿಶ್ವಾಸ ಅನ್ನೋದು ತುಂಬ ಬೆಲೆ ಉಳ್ಳದು. ಅದು ನಮಗೆ ಬೇಕು. ಕ್ರೈಸ್ತರಾದ ನಮಗೆ ಕ್ರಿಸ್ತನಿಂದ ಉಂಟಾಗುವ, ಸುವಾರ್ತೆಯಿಂದ ಬರುವಂಥ ಒಂದು ವಿಶ್ವಾಸ ಇದೆ, ಅದು ನಮಗೆ ಬೇಕು. ಬೇರೆ ಯಾವ ಥರ ವಿಶ್ವಾಸನೂ ನಮಗೆ ಬೇಡ, ಪ್ರಯೋಜನ ಇಲ್ಲ. ಬೇಕಾದಷ್ಟು ರೀತಿಯ ಫೇತ್ ಇದೆ. ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಫೇತ್. ಅದು ನಮಗೆ ಬೇಡ. ನಮಗೆ ಬೇಕಾಗಿರೋದು, ನಮಗಿರುವುದು ಒಂದೇ ವಿಶ್ವಾಸ ಅಂತ ವಾಕ್ಯ ಹೇಳುತ್ತಲ್ವ, ಆ ಒಂದೇ ವಿಶ್ವಾಸ. ವಿ ಹ್ಯಾವ್ ಓನ್ಲಿ ಒನ್ ಫೇತ್. ಅದು ನಮಗೆ ಬೇಕು. ಅಮೂಲ್ಯವಾದ ವಿಶ್ವಾಸ ಅದು ನಮ್ಮೊಳಗಡೆ ಇದ್ದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಖಂಡಿತವಾಗಿಯೂ ನಾವು ದೇವರನ್ನ ಮೆಚ್ಚಿಸ್ತಾ ಬದುಕ್ತೀವಿ, ಮನುಷ್ಯರನ್ನ ಮೆಚ್ಚಿಸ್ತಾ ಬದುಕೋದಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ನಿಮ್ಮ ವಿಶ್ವಾಸ ಕುಸಿಯದಂತೆ ಇದನ್ನೆಲ್ಲ ನಾನು ನಿಮಗೆ ಹೇಳಿದ್ದೀನಿ. ಅದನ್ನು ಏನೇನು ಹೇಳಿದಾರೋ ಯೋವಾನನ ಶುಭ ಸಂದೇಶ 13, 14, 15ನೇ ಅಧ್ಯಾಯದಲ್ಲಿ ನೀವು ಮನೆಗೆ ಹೋಗಿ ಓದಿ. ಈ ತಪಸ್ಸು ಕಾಲದಲ್ಲಿ ಇರುವಂಥ ನಾವು, ಆಗ ನಿಮ್ಮ ವಿಶ್ವಾಸ ಕುಸಿಯದ ಹಾಗೆ ಕಾಪಾಡ್ಕೊಳ್ಳಿಕ್ಕಾಗುತ್ತೆ. ಯಾರಿಗೆಲ್ಲ ಮನಸ್ಸಿದೆಯೋ ನೀವು ಓದಿ. ಕೆಲವು ಟೈಮ್ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಡಾಕ್ಟ್ರ್ ಹೇಳಿದ್ದೆಲ್ಲ ಕೇಳ್ತೀವಿ. ಏನೆಲ್ಲ ಎಕ್ಸಸೈಸ್ ಮಾಡಲಿಕ್ಕೆ ಹೇಳಿದಾರೋ ಎಲ್ಲ ಎಕ್ಸಸೈಸು ಮಾಡ್ತೀವಿ, ಕಷ್ಟಪಟ್ಟು ಮಾಡ್ತೀವಿ, ಇಷ್ಟಪಟ್ಟು ಮಾಡ್ತೀವಿ. ಯಾಕೆಂದರೆ ಹುಳ ಹಿಡಿದು ಹೋಗುವ ಈ ಶರೀರವನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಿ ಅಲ್ವಾ? ಆದರೆ ಎಂದಿಗೂ ನಾಶವಾಗದ ನಮ್ಮ ಆತ್ಮವನ್ನು ಉಳಿಸ್ಕೊಳ್ಳಿಕ್ಕೆ, ಬಂಗಾರಕ್ಕಿಂತಲೂ ಅಮೂಲ್ಯವಾದ ವಿಶ್ವಾಸವನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಕಷ್ಟಪಡಬೇಕು, ಹೋರಾಟ ಮಾಡಬೇಕು. ಆ ಹೋರಾಟದಲ್ಲಿ ಇದು ಬರುತ್ತೆ. ಯಾವುದು? ಈ ಅಧ್ಯಾಯ ಓದಿ, ಧ್ಯಾನ ಮಾಡಿ. ಪವಿತ್ರಾತ್ಮರು ನಿಮ್ಮ ಜೊತೆಗೆ ಮಾತಾಡ್ತಾರೆ. ಓದ್ತೀರ ಮನೆಗೆ ಹೋಗಿ? ಯಾವ ಅಧ್ಯಾಯ? ಯೋವಾನನು ಬರೆದ ಶುಭ ಸಂದೇಶ ಅಧ್ಯಾಯ 13, 14, 15. ಅದರಲ್ಲಿ ಯೇಸು ಏನೆಲ್ಲ ಹೇಳಿದ್ದಾರೆ ಅದನ್ನು ಆಲೋಚನೆ ಮಾಡಿ ನೋಡಿ. ಹಾಗೆ ಆಲೋಚನೆ ಮಾಡುವಾಗ ನಿಮ್ಮ ಒಳಗಡೆ ಫೇತ್ ಬಿಲ್ಡ್ ಆಗುತ್ತೆ. ದಟ್ ವರ್ಡ್ ಆಫ್ ಗಾಡ್ ವಿಲ್ ಬಿಲ್ಡ್ ಯು ಅಪ್. ಇಟ್ ವಿಲ್ ಬಿಲ್ಡ್ ಯುವರ್ ಫೇತ್ ಅಪ್. ನಿಮ್ಮ ವಿಶ್ವಾಸವನ್ನು ಅದು ಬಲಪಡಿಸ್ತದೆ, ದೃಢಪಡಿಸ್ತದೆ. ವಿಶ್ವಾಸ ಇಲ್ಲದಿದ್ದವನ್ನೆಲ್ಲ ವಿಶ್ವಾಸವನ್ನು ತೆಗೆದುಕೊಂಡು ಬರ್ತದೆ, ವಿಶ್ವಾಸವನ್ನು ತರ್ತದೆ ದೇವರ ವಾಕ್ಯ. ಅಷ್ಟೊಂದು ಶಕ್ತಿ ಇದೆ ದೇವರ ವಾಕ್ಯಕ್ಕೆ. ನಾವು ಅದನ್ನು ಆಲಿಸಬೇಕು, ಧ್ಯಾನಿಸಬೇಕು, ದೈವ ಸ್ವರವನ್ನು ಕೇಳಿಸ್ಕೋಬೇಕು. ದೇವರ ಮೆಚ್ಚುಗೆಗೆ ಪಾತ್ರವಾಗುವ ಅಥವಾ ದೇವರಿಗಿಷ್ಟ ಆಗುವಂತಹ ದೇವರನ್ನ ಪ್ರೀತಿ ಮಾಡಲಿಕ್ಕಾಗೋದು ವಿಶ್ವಾಸದ ಮುಖಾಂತರನೇ. ದೇವರಿಗೆ ಮೆಚ್ಚುಗೆ ಆಗೋದನ್ನು ನಾವು ಮಾಡುವಾಗ ದೇವ್ರನ್ನ ಪ್ರೀತಿ ಮಾಡ್ತೀವಿ. ಅದಲ್ಲದೆ ನಾನೀಗ ಬೋಧನೆ ಮಾಡೋದ್ರಿಂದ ದೇವ್ರನ್ನ ಪ್ರೀತಿ ಮಾಡಿದಾಗ ಆಗೋದಿಲ್ಲ. ದೇವ್ರನ್ನ ಪ್ರೀತಿ ಮಾಡಲಿಕ್ಕೆ ನನಗೆ ಆಗಬೇಕಾದ್ರೆ ದೇವರಿಗೆ ಮೆಚ್ಚುಗೆ ಆಗಿದ್ದನ್ನು ನಾನು ಮಾಡಬೇಕು. ನಾನು ಚರ್ಚಿಗೆ ಹೋಗಿ ಬಂದ ತಕ್ಷಣ ದೇವ್ರನ್ನ ಪ್ರೀತಿ ಮಾಡ್ದಂಗೆ ಆಗೋದಿಲ್ಲ. ಚರ್ಚಿಗೆ ಹೋಗಬೇಕು, ಆದರೆ ಹೋಗಬಾರ್ದು ಅಂತಲ್ಲ ಹೇಳ್ತಾ ಇರೋದು. ಯಾಕೆಂದ್ರೆ ಸಭೆ ಸೇರೋದನ್ನು ಬಿಡಬಾರ್ದು ಅಂತ ದೇವರ ವಾಕ್ಯ ಇದೆ. ಆದರೆ ಅದರಿಂದ ದೇವ್ರನ್ನ ಪ್ರೀತಿ ಮಾಡಲಿಕ್ಕಾಗೋದಿಲ್ಲ. ದೇವರ ಮೇಲೆ ಪ್ರೀತಿ ಇದ್ದು ನಾವು ಸಭೆಗೆ ಹೋಗಬೇಕು, ಸಭೆ ಸೇರಬೇಕು, ದೇವರನ್ನ ಆರಾಧಿಸಬೇಕು.
ಪ್ರೀತಿ ಇಲ್ಲದೆ ಹೋಗಿ ಏನು ಪ್ರಯೋಜನ? ಸಾಂಪ್ರದಾಯಿಕವಾಗಿ ಒಂದು ಧಾರ್ಮಿಕವಾಗಿ ಒಂದಿಷ್ಟು ಕಾರ್ಯಗಳನ್ನ ಮಾಡಿ ಬಂದಾಗ ಆಗ್ತದೆ. ಅಂಥ ಜೀವನದಿಂದ ನಮಗೇನು ಪ್ರಯೋಜನ ಇಲ್ಲ. ಅದನ್ನು ವಿಶ್ವಾಸ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಇವತ್ತು ನಾವು ನೋಡುವಾಗ ಹೆಚ್ಚು ಕಡೆಗಳಲ್ಲಿ ನಡೀತಾ ಇರೋದು ಏನು ಪ್ರೀತಿಯ ಸಹೋದರ ಸಹೋದರಿಯರೇ ಇದೆ ಅಲ್ವಾ? ಮತ್ತು ನಾವು ನಿನ್ನೆ ಕಲ್ತ್ಕೊಂಡ್ವಿ, ಈ ವಿಶ್ವಾಸವನ್ನು ಕಾಪಾಡ್ಕೋಬೇಕು. ಯಾಕೆ ಅಂದರೆ ಈ ವಿಶ್ವಾಸ ನಮ್ಮ ಒಳಗಡೆ ಇದ್ದರೆ ನಾವು ದೇವರ ಮಹಿಮೆಯನ್ನು ನೋಡ್ತೀವಿ. ವಿ ಕ್ಯಾನ್ ಸಿ ದ ಗುಡ್ನೆಸ್ ಆಫ್ ಗಾಡ್. ದೇವರ ಒಳಿತನ ನಮ್ಮ ಜೀವಿತದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಯೋವಾನ 11:40 ವಾಕ್ಯದಲ್ಲಿ ನಾವು ನಿನ್ನೆ ಧ್ಯಾನಿಸಿದ್ವಿ. ವಿ ಕ್ಯಾನ್ ಸಿ ದ ಗುಡ್ನೆಸ್ ಆಫ್ ಗಾಡ್ ಆರ್ ದ ಗ್ಲೋರಿ ಆಫ್ ಗಾಡ್. ವಿಶ್ವಾಸ ಇಟ್ಟರೆ, ವಿಶ್ವಾಸ ನಮ್ಮಲ್ಲಿದ್ದರೆ ನಾವು ಪ್ರತಿದಿನ ದೇವರ ಒಳಿತನ್ನು ನೋಡ್ತಾ ಬದುಕ್ತೀವಿ. ಲೋಕದ ಒಳಿತಲ್ಲ, ಲೋಕದ ಒಳಿತಿದೆ, ಅದು ಬೇಡ ನಮಗೆ. ಒಳಿತು ಕೆಡುಕಿನ ಅರಿವು, ಇದು ಒಳ್ಳೆಯದು ಇದು ಕೆಟ್ಟದು, ಆ ನಾಲೆಡ್ಜ್ ಬೇಡ. ದೇವರ ಒಳಿತು ಅದು ಏನು ಅಂತ ಈಗ ನೀವು ಥಿಂಕ್ ಮಾಡಬೇಡಿ. ನನ್ನದು ಕೇಳಿದ್ದು ಮಕ್ಕಳ ಥರ ತಗೊಳ್ಳಿ. ದೇವರೇ ನಿನ್ನ ಒಳಿತು ಅಂದರೆ ಏನು? ವಾಟ್ ಈಸ್ ದ ಗುಡ್ನೆಸ್ ಆಫ್ ಗಾಡ್? ನಿನ್ನ ಮಹಿಮೆ ಅಂದರೆ ಏನು ದೇವರೇ? ಕೇಳಿ, ದೇವರು ತೋರಿಸ್ಕೊಡ್ತಾರೆ. ಆಯಿತಾ? ಮೋಶ ಕೇಳ್ದ, ನಿನ್ನ ಮಹಿಮೆ ನಾನು ನೋಡಬೇಕು ಅಂತ. ದೇವರ ಒಳಿತನ್ನು ಮೋಶ ಕಣ್ಮುಂದೆ ಹಾದು ಹೋಗುವಾಗ ದೇವರು ಮಾಡಿದರು. ಅವನು ಏನೆಲ್ಲ ನೋಡಿದ್ನೋ ದೇವ್ರಿಗೆ ಮಾತ್ರ ಗೊತ್ತು, ಬಿಟ್ಟರೆ ಮೋಶೆಗೆ ಗೊತ್ತು. ನನಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ. ಆದರೆ ದೇವರಾತ್ಮನ ಮುಖಾಂತರ ನಾವು ತಿಳ್ಕೊಬೋದು ಮೋಶ ಏನೆಲ್ಲ ನೋಡ್ದ ಅಂತ. ಮೋಶ ಏನೆಲ್ಲ ನೋಡಿದ್ನೋ ಅವನು ನೋಡಿದ ವಿಶ್ವಾಸದ ಮುಖಾಂತರ. ಅದಕ್ಕೆ ಅವನು ಈಜಿಪ್ಟಿನ ಸಕಲ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನಿಗೋಸ್ಕರ ನಿಂದೆ ಅವಮಾನಗಳನ್ನು ಗಳಿಸುವುದು ಶ್ರೇಷ್ಠ ಸೌಭಾಗ್ಯ ಎಂದು ಎಣಿಸ್ಲಿಕ್ಕೆ ಕಾರಣ ಏನು ಅಂದರೆ, ಹಿ ಸಾ ದ ಗುಡ್ನೆಸ್ ಆಫ್ ಗಾಡ್ ರೈಟ್ ಇನ್ ಫ್ರಂಟ್ ಆಫ್ ಹಿಸ್ ಐಸ್. ಆತನ ಕಣ್ಮುಂದೆ ದೇವರ ಮಹಿಮೆ ಹಾದು ಹೋಯಿತು. ಅಯ್ಯೋ, ಇಷ್ಟು ಬ್ಯೂಟಿಫುಲ್ ಆಗಿದೆಯಾ ಈಜಿಪ್ಟಿನ ಸಕಲ ವೈಭವವು ಕಸ ಅಂತ ಬಿಸಾಡ್ದ. ಆದರೆ ನಮಗಿವತ್ತು ಯಾವುದನ್ನು ಬಿಸಾಡೋಕ್ಕಾಗ್ತಾ ಇಲ್ಲ ಅಲ್ವಾ? ನಾವು ಕಸ ಕಡ್ಡಿನೆಲ್ಲ ಇಟ್ಕೊಂಡು ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ, ಪ್ರೈಸ್ ದಿ ಲಾರ್ಡ್ ಅಂತ ನಾವು ಬದುಕ್ತಾ ಇದ್ದೀವಿ. ಕಾರಣ ವಿ ಆರ್ ನಾಟ್ ಸೀಯಿಂಗ್ ದ್ಯಾಟ್ ಗುಡ್ನೆಸ್ ಆಫ್ ಗಾಡ್. ಆ ದೇವರ ಮಹಿಮೆ ಏನು ಅನ್ನೋದು ನಮ್ಗೆ ವಾಕ್ಯದಲ್ಲಿದೆ ಅಷ್ಟೇ ಗೊತ್ತು. ಬಿಟ್ಟರೆ ಅದು ಏನು, ಮಾವಿನ ಹಣ್ಣು ತಿಂದು ನೋಡು ಅಂತ ಹೇಳಿದೆ. ಅದೊಂದು ಪ್ರಕಟಣೆಯಾಗಿ ನಮಗೆ ಸಿಗಬೇಕು. ಅದೊಂದು ಪ್ರಕಟಣೆಯಾಗಿ ನಮಗೆ ಸಿಕ್ಕಿದ್ರೆ ಮಾತ್ರನೇ. ಇಲ್ಲದಕ್ಕೆ ಈಗ ನೀವು ಕೇಳಿಸ್ಕೊಳ್ತಾ ಇದ್ದೀರಿ, ಈ ರೀತಿ ಒಂದು ವಿಷಯ ಇದೆ ಅಂತ ನಿಮಗೆ ಗೊತ್ತಾಯಿತು. ಹಾಗಾದರೆ ನೀವು ಕುತ್ಕೋಬೇಕೀಗ, ದೇವರೇ ಅದು ನಾನು ನೋಡಬೇಕು. ಮೋಶ ಕೇಳ್ದ, ದೇವರೇ ನಿನ್ನ ಮಹಿಮೆ ನಾನು ನೋಡಬೇಕು. ನಾವು ಕೂತ್ಕೊಂಡು ಕೇಳೋದು, ನನ್ನ ಮಗ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು, ನಮ್ಮ ಮನೆ ಕಟ್ಟಿ ಆಗಬೇಕು, ಮದುವೆ ಆಗಬೇಕು, ಸಾಲ ತೀರಬೇಕು, ಇದೆಲ್ಲ ದೇವ್ರ ಮುಂದೆ ಕೂತ್ಕೊಂಡು ಕೇಳ್ತೀವಿ. ತಪ್ಪೇನೂ ಇಲ್ಲ, ಕೇಳಿ, ನಿಮ್ಮ ಅಗತ್ಯ ನೀವು ಕೇಳ್ಕೊಳ್ಳಿ, ನಿಮ್ಮ ಸ್ವಾತಂತ್ರ್ಯ. ಆದರೆ ಇದು ಯಾವುದು ಕೂಡ ದೇವರ ಆ ಒಂದು ಮಹಿಮೆಯನ್ನು ನಮಗೆ ನೋಡಿದ ಅನುಭವ ಕೊಡೋದಿಲ್ಲ. ದ್ಯಾಟ್ ಈಸ್ ನಾಟ್ ದ ಗುಡ್ನೆಸ್ ಆಫ್ ಗಾಡ್, ದ್ಯಾಟ್ ಈಸ್ ದ ಗುಡ್ನೆಸ್ ಆಫ್ ದಿಸ್ ವರ್ಲ್ಡ್. ಈ ಲೋಕದ ಒಳಿತು ಅದೆಲ್ಲ. ಫಾರ್ ಎಕ್ಸಾಂಪಲ್, ಒಂದು ರೋಗ ಸೌಖ್ಯ ಸ್ವರ್ಗದ ಒಳಿತ, ಲೋಕದ ಒಳಿತ? ಸ್ವರ್ಗದಲ್ಲಿ ರೋಗನೂ ಇಲ್ಲ, ರೋಗ ಸೌಖ್ಯನೂ ಇಲ್ಲ. ರೋಗ ಇದ್ರೆ ತಾನೇ ರೋಗ ಸೌಖ್ಯ ಬೇಕು ಅಲ್ವಾ? ತುಂಬ ಸಾಲ ಇದೆ, ಸಾಲ ಮಾಡಿ ಸಾಯಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಒಬ್ಬ ದೇವರ ಹತ್ರ ಹೋಗ್ತಾನೆ, ದೇವರು ಸಾಲ ಎಲ್ಲ ತೀರಿಸಿ ಅದ್ಭುತ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ. ಸ್ವರ್ಗದ ಒಳಿತ, ಲೋಕದ ಒಳಿತ? ಲೋಕದ ಒಳಿತು ನಾವು ಎಷ್ಟೇ ನೋಡಿದರೂ ಮತ್ತು ನಾವು ಬೀಳ್ತಾನೇ ಇರ್ತೀವಿ. ದೇವರು ನನ್ನ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ಮಾಡಿದರು, ಬಾಕಿದ್ದವರೆಲ್ಲ ಫೇಲ್ ಮಾಡಿದ್ರು. ದೇವರು ನಿಮ್ಮ ದೇವ್ರ ಬಗ್ಗೆ ಹೇಳ್ತಾ ಇರೋದು, ಇವೆಲ್ಲ ದೇವರಲ್ಲ, ನೀವು ಹೇಳ್ಕೊಂಡಿರೋದು ಆ ಥರ. ಓಕೆ, ಎನಿವೆ, ನಾನು ಪ್ರಾರ್ಥನೆ ಮಾಡಿದೆ, ದೇವರು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದರು. ಸ್ವರ್ಗದ ಒಳಿತ, ಭೂಮಿಯ ಒಳಿತ? ಸ್ವರ್ಗದಲ್ಲಿ ಪರೀಕ್ಷೆ ಇದೆಯಾ ಪಾಸು ಫೇಲ್ ಆಗಲಿಕ್ಕೆ? ಇಲ್ಲ ಅಲ್ವಾ? ನಾನು ಪ್ರಾರ್ಥನೆ ಮಾಡಿದೆ, ವಿಶ್ವಾಸವಿಟ್ಟು ಪ್ರಾರ್ಥಿಸಿದೆ, ಸುತ್ತಲೂ ಯಾರಿಗೂ ಮನೆ ಇಲ್ಲ, ನನಗೆ ಮಾತ್ರ ದೇವರು ದೊಡ್ಡ ಬಿಲ್ಡಿಂಗ್ ಕೊಟ್ಟರು. ಸ್ವರ್ಗದ ಒಳಿತ, ಭೂಮಿಯ ಒಳಿತ? ಒಳಿತು ಭೂಮಿದು. ಆದರೆ ಈ ಭೂಮಿಯ ಒಳಿತು, ಆಕಾಶದ ಒಳಿತು ಎಲ್ಲ ಅಳಿದು ಹೋಗುತ್ತೆ. ಆದರೆ ಸ್ವರ್ಗೀಯ ಒಳಿತು, ದೇವರ ಒಳಿತು ಯಾವತ್ತೂ ಅಳಿದು ಹೋಗೋದಿಲ್ಲ. ದ ಗುಡ್ನೆಸ್ ಆಫ್ ಗಾಡ್ ವಿಲ್ ನೆವರ್ ಗೋ ಅವೇ. ಆ ಸ್ವರ್ಗೀಯ ಒಳಿತನ್ನು ಕಂಡ್ಮೇಲೆ ಈ ಲೋಕದ ಒಳಿತು ನಿಮಗೆ ಕಸ ಆಗುತ್ತೆ. ನೀವು ಕಸ ಎಂದು ಪರಿಗಣಿಸಿ ಅಂತ ನಾನು ಹೇಳಿದರೆ ನನ್ನ ಮೇಲೆ ಕೋಪ ಬರುತ್ತೆ, ಬೇಜಾರಾಗುತ್ತೆ. ಬಿಟ್ಟರೆ ನಿಮಗೆ ಬೇರೆ ಏನೂ ಅನಿಸೋದಿಲ್ಲ. ಆದರೆ ನೀವು ದೇವರ ಸನ್ನಿಧಿಯಲ್ಲಿ ಕುಳಿತುಕೊಂಡು ದೇವರು ಕೊಟ್ಟ ವಿಶ್ವಾಸದಿಂದ, ದೇವರೇ ನಿನ್ನ ಒಳಿತನನ್ನು ನೋಡಬೇಕು, ಐ ವಾಂಟ್ ಟು ಸಿ ಯುವರ್ ಗ್ಲೋರಿ. ಮಾರ್ತಳಿಗೆ ಅದೇ ಹೇಳಿದರು, ಮಾರ್ತಾ ನೀನು ವಿಶ್ವಾಸ ಇದ್ದರೆ ನೀನು ದೇವ್ರ ಮಹಿಮೆ ನೋಡ್ತೀಯ. ನೀನು ದೇವ್ರ ಮಹಿಮೆ ನೋಡೋಳಾದರೆ ನೀನು ಈ ರೀತಿ ಅಳೋದಿಲ್ಲ, ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ, ಸಮಾಧಾನವಾಗಿರ್ತೀಯ. ಏನು ದೇವ್ರ ಮಹಿಮೆ?
ದೇವರ ಮಹಿಮೆ ಅಂದರೆ ಲಾಜರ್ನ ಆ ಕೊಳೆತು ಹೋದ ದುರವಸ್ಥೆ ಅಲ್ಲ, ಲಾಜರ್ನ ಮಹಿಮಾ ಹೊಂದಿದ ಆ ಪುನರುತ್ಥಾನದ ಹೊಸ ಜೀವನ. ಅದು ಹೇಗೆ ನೋಡೋಕ್ಕಾಗುತ್ತೆ? ಅದು ನಿನ್ನ ಕಣ್ಣಿಗೆ ನೋಡೋಕ್ಕಾಗಲ್ಲ, ಆದರೆ ದೇವರಿಗೆ ತೋರಿಸ್ಲಿಕ್ಕಾಗತ್ತೆ. ದೇವರಿಗೆ ತೋರಿಸ್ಲಿಕ್ಕಾಗತ್ತೆ. ಅದನ್ನು ನೀನು ನೋಡುವಾಗ ನೀನು ದೇವರನ್ನ ಕೊಂಡಾಡ್ತೀಯ, ಬೇರೆ ಏನೂ ಬೇಡ ಅಂತ ಹೇಳ್ತೀಯ. ಆಗ ನೀನು ಹೇಳ್ತೀಯಲ್ವಾ, ಏಸು ಸಾಕು ನನಗೆ, ಏಸು ಸಾಕು ನನಗೆ, ಏಸು ಸಾಕು, ಏಸು ಸಾಕು, ಏಸು ಸಾಕು ನನಗೆ. ಅದು ನಿನ್ನ ವಿಶ್ವಾಸದಿಂದ, ನಿನ್ನ ಆತ್ಮದಿಂದ ಬಂದಂಥ ಹಾಡು. ಅದು ಆತ್ಮದಿಂದ ಆರಾಧನೆಯಾಗಿ ಮಾಡ್ಬೋದು. ಅದಲ್ಲದೆ ಸುಮ್ಮನೆ ಹಾಡಿಬಿಟ್ರೆ ನಾವು ಸುಮ್ಮನೆ ಹಾಡ್ತೀವಲ್ವಾ, ಏಸು ಸಾಕು ನಿಮಗೆ, ಏಸು ಸಾಕು ನಿಮಗೆ ಅಂತ ಹಾಡ್ತೀವ? ಹಾಡ್ತೀವಿ ಅಲ್ವಾ? ಏನು ಪ್ರಯೋಜನ? ನಿಜವಾಗ್ಲೂ ಏಸು ಸಾಕಾ? ನಿಜವಾಗ್ಲೂ ನಮಗೆ ಏಸು ಸಾಕಾ? ಈಗ ಹಾಡೋ ಟೈಮಲ್ಲಿ ಏಸು ಸಾಕು, ಹಾಗೆ ಹಾಡಿ ಆದಮೇಲೆ ನಮ್ಗೆ ಅದು ಬೇಕು, ಇದು ಬೇಕು, ಅದಕ್ಕಾಗಿ ಟೆನ್ಷನ್, ಇದಕ್ಕಾಗಿ ಟೆನ್ಷನ್. ನೀವು ನೋಡಿ, ಮನೆಗೆ ಹೋದ್ಮೇಲೆ ನಿಮಗೆ 108 ಟೆನ್ಷನ್ ಬರುತ್ತೋ ಇಲ್ವೋ? ಇಲ್ಲಿ ಹಾಡುವಾಗ ಏನು ಹಾಡಿದ್ರಿ? ಏಸು ಸಾಕು ನನಗೆ, ಏಸು ಸಾಕು ನನಗೆ. ಮನೆಗೆ ಹೋದ್ಮೇಲೆ ಇನ್ನೂ ಏನೇನೋ ಬೇಕಾಗಿರುತ್ತೆ. ಆಗ ಟೆನ್ಷನ್ ಆಗುತ್ತಾ? ಮಾತು ಚೇಂಜ್ ಆಗುತ್ತಾ? ಸ್ವರ ಚೇಂಜ್ ಆಗುತ್ತಾ? ಮೂಡ್ ಚೇಂಜ್ ಆಗುತ್ತಾ? ಹಾಗಾದ್ರೆ ಇಲ್ಲಿ ಮಾಡಿದ್ದೇನು ಅವಾಗ? ಪಕ್ಕ ನಾಟಕ ಅಲ್ವಾ? ನಾಟಕ ಮಾಡೋಕೆ ಎಷ್ಟು ದೂರ ಬರೋದು ನಾವು? ಯೋಚನೆ ಮಾಡಿ ನೋಡಿ, ಯಾಕೆ ನಾವು ಹಾಗೆ ನಾಟಕ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ಅಂದರೆ ನಮ್ಮೊಳಗಡೆ ವಿಶ್ವಾಸ ಇಲ್ಲ. ನಮ್ಮೊಳಗಡೆ ಈ ವಿಶ್ವಾಸ ಇಲ್ಲ. ಯಾವುದೋ ಒಂದು ವಿಶ್ವಾಸದ ಥರ ಇರೋದು ಏನೋ ಒಂದು ಸೇರಿಕೊಂಡಿದೆ. ಈ ವಿಶ್ವಾಸ ಬೇಕು. ಬಂಗಾರಕ್ಕಿಂತಲೂ ಅಮೂಲ್ಯವಾದ ಈ ವಿಶ್ವಾಸ ನಮ್ಮ ಒಬ್ಬೊಬ್ಬರು ಒಳಗಡೆನೂ ದೇವರು ಕೊಟ್ಟಿದ್ದಾರೆ. ಶುಭ ಸಂದೇಶದ ಮುಖಾಂತರ ದೇವರು ಕೊಟ್ಟಂತಹ ಅಥವಾ ನಾವು ಪಡೆದುಕೊಂಡಂತಹ ಈ ವಿಶ್ವಾಸವನ್ನು ನಾವೇನು ಮಾಡಬೇಕು? ಕಾಪಾಡ್ಕೋಬೇಕು ಪ್ರೀತಿಯ ಸಹೋದರ ಸಹೋದರಿಯರೇ. ಮತ್ತೆ ನಿನ್ನೆ ಕಲ್ತ್ವಿ ನಾವು 1 ಪೇತ್ರ 5:7-8 ವಾಕ್ಯದಲ್ಲಿ ವಿಶ್ವಾಸದಲ್ಲಿ ದೃಢವಾಗಿ ನಿಂತು ಸೈತಾನನನ್ನು ಎದುರಿಸಿರಿ ಅಂತ ಇದೆ. ಹಾಗಾದರೆ ನಮಗೊಂದು ಆತ್ಮಿಕವಾದ ಯುದ್ಧ ಇದೆ, ನಮಗೊಂದು ಆತ್ಮಿಕವಾದ ಯುದ್ಧ ಇದೆ. ನಿನ್ನೆ ಕೂಡ ನಾವು ಈ ವಾಕ್ಯವನ್ನು ಕೂಡ ನಾವು ಅದ್ರ ಜೊತೆಗೆ ಧ್ಯಾನಿಸಿದ್ವಿ. ಎಫೆಸ 6:16 ವಾಕ್ಯ ಹೇಳುತ್ತೆ, ಸತತವು ವಿಶ್ವಾಸ ಎಂಬ ಗುರಾಣಿಯನ್ನು ಹಿಡ್ಕೊಳ್ಳಿ. ಗುರಾಣಿ ನಾವು ನೋಡಿದ್ವಿ, ಶೀಲ್ಡ್, ಒಂದು ರೌಂಡ್ ಶೀಲ್ಡ್ ಥರ ಇರುತ್ತೆ. ಶೀಲ್ಡ್ ನೋಡಿದ್ದೀರಾ? ಹಾಂ, ಈ ಶೀಲ್ಡ್ ಹೀಗೆ ಹಿಡ್ಕೊಂಡಿರ್ತಾರೆ. ಇದು ಆ ಕಡೆಯಿಂದ ಯಾರಾದರೂ ಬಾಣ ಬಿಟ್ಟಾಗ ನೀವು ಈ ಶೀಲ್ಡ್ನ ತಿರುಗಿಸ್ಬೋದು, ನಿಮ್ಮನ್ನು ನೀವು ಕಾಪಾಡ್ಕೋಬೋದು. ಆದರೆ ನಮ್ಮ ಜೀವನದಲ್ಲಿ ಯಾರು ಬಾಣ ಬಿಡ್ತಾರೆ? ಪಿಶಾಚಿ ಅನೇಕ ರೀತಿಯ ಆತ್ಮಿಕವಾದ ಕಣ್ಣಿಗೆ ಕಾಣದ ಬಾಣಗಳನ್ನು, ಅಂದರೆ ಆಲೋಚನೆಗಳನ್ನು ನಮ್ಮ ಮನಸ್ಸಿನ ಮೇಲೆ ಹೀಗೆ ಬಿಡ್ತಾ ಇರ್ತಾನೆ. ಸೋಷಿಯಲ್ ಮೀಡಿಯಾ ಮುಖಾಂತರ, ಸಿನಿಮಾಗಳ ಮುಖಾಂತರ, ಜೊತೆಯಲ್ಲಿರುವ ಮನುಷ್ಯರ ಮುಖಾಂತರ, ಬೋಧಕರ ಮುಖಾಂತರ, ಅವರಿವ್ರ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ಅನೇಕ ಬಾಣಗಳನ್ನು ಹೀಗೆ ಬಿಡ್ತಾ ಇರ್ತಾನೆ. ಆದರೆ ಇದನ್ನೆಲ್ಲ ನೀನು ನಾಶ ಮಾಡಲಿಕ್ಕೆ ಆಗಬೇಕಾದ್ರೆ ಏನು ಬೇಕು? ಈ ವಿಶ್ವಾಸ ಒಳಗಡೆ ಇದ್ದರೆ ಮಾತ್ರ, ಈ ಶೀಲ್ಡ್ ಆಫ್ ಫೇತ್ ಇದ್ದರೆ ಮಾತ್ರನೇ ಸಾಧ್ಯ. ಆತನನ್ನು ಎದುರಿಸಿ ನಿಲ್ಲಕ್ಕಾಗಬೇಕಾದ್ರೆ ಈ ವಿಶ್ವಾಸ ಬೇಕು. ನೀನು ಎದುರಿಸಿ ನಿಂತರೆ ಆತನು ನಿಮ್ಮಿಂದ ಪಲಾಯನಗೈತಾನೆ. ಅನೇಕ ರೀತಿಯ ಚಿಂತೆಗಳು, ಆಲೋಚನೆಗಳು, ನಮ್ಮ ವಿಶ್ವಾಸಕ್ಕೆ ವಿರುದ್ಧವಾದ, ಕ್ರೈಸ್ತ ಜೀವನಕ್ಕೆ ವಿರುದ್ಧವಾದ ಅನೇಕ ಆಲೋಚನೆಗಳು ನಮ್ಮ ಮನಸ್ಸಿಗೆ ಬರ್ತಾ ಇರುತ್ತೆ. ಇದನ್ನು ನೀವು ನಾಶಪಡಿಸ್ತೇ ಇದ್ದರೆ ಕ್ರೈಸ್ತ ಜೀವನ ಜೀವಿಸೋಕ್ಕಾಗೋದಿಲ್ಲ. ಹಾಗೆ ಜೀವಿಸ್ತೇ ಇದ್ದರೆ ನಮಗೂ ಯೇಸು ಕ್ರಿಸ್ತನಿಗೂ ಒಂದು ಸಂಬಂಧನೇ ಇರೋದಿಲ್ಲ. ಏನು ಪ್ರಯೋಜನ ಆಯಿತು? ಏನು ಲಾಭ ಆಯಿತು ಅಲ್ವಾ? ಸೊ ಅದರಿಂದ ಅದು ಕೂಡ ನಾವು ನಿನ್ನೆ ಧ್ಯಾನ ಮಾಡಿದ್ವಿ. ಅದಾದಮೇಲೆ ಇನ್ನೂ ಅನೇಕ ವಿಷಯಗಳು ಧ್ಯಾನ ಮಾಡಿದ್ವಿ. ನೀವು ನಿನ್ನೆದು ಟಾಕ್ನ ಅಪ್ಲೋಡ್ ಆದಾಗ ಕೇಳಿಸ್ಕೊಳ್ಳಿ. ಅದಕ್ಕೆ ಏನಾದರೂ ಟೈಟಲ್ ಕೊಡೋಣ. ಓಕೆ, ವಿಶ್ವಾಸದ ಹೋರಾಟ ಅಂತ. ವಿಶ್ವಾಸದ ಹೋರಾಟ ಎಂಬ ಟೈಟಲ್ 1, 2, 3 ಅಂತ ಕೊಟ್ಟು ನೀವು ಆಮೇಲೆ ನೋಡಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಅದನ್ನು ಸರಿಯಾಗಿ ಸ್ಟಡಿ ಮಾಡಿ, ಆಲೋಚನೆ ಮಾಡಿ. ಆಗ ನಿಮಗೆ ದೇವರೇ ನನಗದು ಬೇಕು ಅಂತ ಅದನ್ನು ಹುಡುಕ್ಲಿಕ್ಕಾಗುತ್ತೆ, ಅದನ್ನು ಪಡ್ಕೊಳ್ಳಿಕ್ಕಾಗುತ್ತೆ, ಅದನ್ನು ಪಡ್ಕೊಂಡು ಬದುಕಬೇಕು. ಇಲ್ಲಿದ್ದರೆ ನಮ್ಮ ಕ್ರೈಸ್ತ ಜೀವನಕ್ಕೆ ಅರ್ಥ ಇರೋದಿಲ್ಲ, ಬೆಲೆ ಇರೋದಿಲ್ಲ. ಅರ್ಥ ಆಗ್ತಿದೆಯಾ? ಕೊನೆಯದಾಗಿ ನಾವು ಧ್ಯಾನ ಮಾಡಿದ್ವಿ, ಅಬ್ರಹಾಮನು ದೇವರಲ್ಲಿ ವಿಶ್ವಾಸ ಇದ್ದ ಕಾರಣ ದೇವರ ಕರೆಗೆ ಹೋಗೊಡ್ಲಿಕ್ಕಾಯಿತು. ಇಬ್ರಿಯ 11:8 ನಾವು ವಾಕ್ಯವನ್ನು ಓದಿದ್ವಿ. ಏನಂತ?
ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನಾವು ಓದಿದ್ವಿ, ಅಬ್ರಹಾಮನು ದೇವರ ಕರೆಗೆ ಓಗೊಡುವುದಕ್ಕೂ ವಿಶ್ವಾಸವೇ ಕಾರಣವಾಗಿತ್ತು. ಅಬ್ರಹಾಮನು ದೇವರ ಕರೆಗೆ ಓಗೊಡುವುದಕ್ಕೂ ವಿಶ್ವಾಸವೇ ಕಾರಣವಾಗಿತ್ತು. ಆತನು ಆ ಕರೆಗೆ ಅನುಸಾರವಾಗಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ನಾಡಿಗೆ ಹೊರಟನು. ತಾನು ಸೇರಬೇಕಾಗಿದ್ದ ಸ್ಥಳ ಯಾವುದೆಂದು ತಿಳಿಯದೇ ಇದ್ದರೂ ಸ್ವದೇಶವನ್ನು ಬಿಟ್ಟು ತೆರಳಿದನು. ನೋಡಿ, ದೇವರು ಅಬ್ರಹಾಮನಿಗೆ ಕರೀತಾರೆ. ಆದಿಕಾಂಡ 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ದೇವರು ಅಬ್ರಹಾಮನಿಗೆ ನಿನ್ನ ಸ್ವಂತ ಮನೆಯವರನ್ನು, ನಿನಗಿರುವ ಎಲ್ಲವನ್ನ, ಇಲ್ಲಿರ್ತಕ್ಕಂಥ ಸಂಬಂಧಗಳನ್ನು ಬಿಟ್ಟು, ಈ ಊರನ್ನೇ ಬಿಟ್ಟು, ನಿನ್ನ ತವರು ಮನೆಯವರನ್ನು ಬಿಟ್ಟು ನಾನು ತೋರಿಸುವ ಒಂದು ಜಾಗಕ್ಕೆ ನೀನು ಹೋಗಬೇಕು. ಆ ಜಾಗ ಯಾವುದು ಅಂತ ದೇವರು ಮುಂಚಿತವಾಗಿ ಹೇಳಲಿಲ್ಲ. ನೀನು ಮೊದಲು ಬಿಡಬೇಕು, ಜಾಗ ಬಿಡಬೇಕು, ತವರು ಮನೆ ಬಿಡಬೇಕು. ಬೈಬಲ್ ಹೇಳುತ್ತೆ, ಅಬ್ರಹಾಮನು ದೇವರಲ್ಲಿ ವಿಶ್ವಾಸ ಇಟ್ಟಿದ್ದರಿಂದ ದೇವರ ಕರೆಗೆ ಹೋಗೊಡ್ಲಿಕ್ಕೆ ಅವನಿಗೆ ಸಾಧ್ಯ ಆಯಿತು. ಮರಿಯಳು ದೇವರಲ್ಲಿ ವಿಶ್ವಾಸ ಇಟ್ಟಿದ್ದರಿಂದ ದೇವರ ಕರೆಗೆ ಹೋಗೊಡ್ಲಿಕ್ಕೆ ಸಾಧ್ಯವಾಯಿತು. ರಕ್ಷಕನಿಗೆ ತಾಯಿ ಆಗಲಿಕ್ಕೆ, ತನ್ನ ಜೀವನವನ್ನು ಒಪ್ಪಿಸಿಕೊಡ್ಲಿಕ್ಕೆ ಆಕೆಗೆ ಸಾಧ್ಯವಾಗಿದ್ದು ಆಕೆಯಲ್ಲಿ ವಿಶ್ವಾಸ ಇದ್ದಿದ್ದರಿಂದ. ಅಬ್ರಹಾಮನು ದೇವರ ಕರೆಗೆ ಹೋಗೊಡ್ಲಿಕ್ಕೆ ಕಾರಣವಾಗಿದ್ದು ವಿಶ್ವಾಸ ಇದ್ದಿದ್ದರಿಂದ. ಪ್ರೀತಿಯ ಸಹೋದರ ಸಹೋದರಿ, ಅದರ ಅರ್ಥ ಏನು ಕೇಳಿದರೆ, ನಾನು ಮತ್ತು ನೀವು ದೇವರ ಕರೆಗೆ ಹೋಗೊಟ್ಟು ದೇವರು ಹೇಳುವ ದಾರಿಯಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯವಾಗಬೇಕಾದ್ರೆ ನಮ್ಮೊಳಗಡೆ ವಿಶ್ವಾಸ ಇದ್ದರೆ ಮಾತ್ರನೇ ಸಾಧ್ಯ. ಆ ವಿಶ್ವಾಸ ನಮ್ಮನ್ನು ಮೋಟಿವೇಟ್ ಮಾಡುತ್ತೆ. ಆ ವಿಶ್ವಾಸ ನಮ್ಮನ್ನು ಏನು ಮಾಡುತ್ತೆ? ಉತ್ತೇಜನ ಪಡಿಸುತ್ತೆ. ದೇವರ ಕರೆ ನನಗಿದೆ, ನನ್ನ ಲೈಫಲ್ಲೂ ದೇವರ ಕರೆ ಇದೆ, ಆ ಕರೆಗನುಸಾರವಾಗಿಯೇ ನಾನು ಬದುಕಬೇಕು ಅಂತ ನಾವೇನು ಮಾಡ್ತೀವಿ? ಇವ್ರನ್ನೂ ಮೈಂಡ್ ಮಾಡೋದಿಲ್ಲ, ಅವ್ರನ್ನೂ ಮೈಂಡ್ ಮಾಡೋದಿಲ್ಲ, ಹಿಂದಿನದನ್ನು ಮೈಂಡ್ ಮಾಡೋದಿಲ್ಲ, ಮುಂದೆ ಏನಾಗಬಹುದು ಅದನ್ನು ಮೈಂಡ್ ಮಾಡೋದಿಲ್ಲ. ಯಾವುದನ್ನು ಮೈಂಡ್ ಮಾಡ್ತೀವಿ? ವಾಗ್ದಾನವನ್ನು ಮಾತ್ರ ಮೈಂಡ್ ಮಾಡ್ತೀವಿ. ವಿ ಮೈಂಡ್ ಓನ್ಲಿ ದ ಪ್ರಾಮಿಸ್ ಆಫ್ ಗಾಡ್, ದ ಕಾಲ್. ಆ ಕರೆ ಮತ್ತು ವಾಗ್ದಾನ ಯಾವುದಕ್ಕಾಗಿ ದೇವರು ನನ್ನನ್ನು ಕರೆದಿದ್ದಾರೆ ಅದನ್ನು ಮಾತ್ರ ಮೈಂಡ್ ಮಾಡ್ತಾನೆ ಮುಂದಕ್ಕೆ ಹೋಗ್ತೀವಿ. ನೀವು ಮುಂದಕ್ಕೆ ಹೋಗಬೇಕು ಅಂತ ನಾನು ನಿಮಗೆ ಹೇಳೋದ್ರಿಂದ ನಿಮಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಿನ್ನೊಳಗಡೆ ಈ ವಿಶ್ವಾಸವನ್ನು ನೀನು ಕಾಪಾಡಿಕೊಂಡಿದ್ದಾದರೆ, ಸಹೋದರಿಯೇ, ಆ ವಿಶ್ವಾಸ ಇದೆಯಲ್ವಾ, ನಿನ್ನನ್ನು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಆದರೆ ಇವತ್ತು ಎಷ್ಟು ಮಂದಿ ಕ್ರೈಸ್ತರು ನಮಗೆ ಇರುವ ದೇವರ ಕರೆಯನ್ನು ಗುರುತಿಸ್ಕೊಂಡಿದ್ದೀವಿ? ಕ್ರಿಶ್ಚಿಯನ್ಸ್, ಹೌ ಮೆನಿ ಆಫ್ ಯು ಹ್ಯಾವ್ ಐಡೆಂಟಿಫೈಡ್ ಯುವರ್ ಕಾಲಿಂಗ್? ದೇವರ ಕರೆ ನಿಮಗೆ ಇದೆಯೋ ಇಲ್ವೋ, ಏನಿದೆ, ನಿಮಗೇನಾದರೂ ಅರ್ಥ ಆಗಿದೆಯಾ? ಗುರುತಿಸ್ಕೊಂಡಿದ್ದೀರಾ? ಆ ಕರೆಯಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀರಾ? ನಾನು ಕೇಳ್ತಾ ಇರೋದು ಚರ್ಚಿಗೆ ಹೋಗ್ತಾ ಇದ್ದೀರಾ ಅಂತ ಅಲ್ಲ. ಚರ್ಚಿಗೆ ಎಲ್ಲರೂ ಹೋಗ್ತಾರೆ, ಬೈಬಲ್ ಓದ್ತಾ ಇದ್ದಾರೆ ಅಂತಲೂ ಅಲ್ಲ ನಾನು ಕೇಳ್ತಾ ಇರೋದು. ಅಬ್ರಹಾಮನ್ನ ಕರೆದ ಹಾಗೆ ಒಂದು ದೈವಿಕ ಕರೆ ನಿನಗೆ ಸಿಕ್ಕಿದೆಯಾ? ಆ ಕರೆ ನಿನಗೆ ಅರ್ಥ ಆಗಿದೆಯಾ? ಆ ಕರೆಯಲ್ಲಿ ನಿನಗೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇದೆಯಾ? ಆಗ್ತಾ ಇದ್ದರೆ ನಿನ್ನೊಳಗಡೆ ವಿಶ್ವಾಸ ಇದೆ, ಆಗದೇ ಇದ್ದರೆ ವಿಶ್ವಾಸ ಇಲ್ಲ. ಈಗೇನು ಮಾಡಬೇಕು? ಆ ವಿಶ್ವಾಸವನ್ನು ಸಂಪಾದಿಸ್ಕೋಬೇಕು, ತಗೋಬೇಕು. ಶುಭವಾರ್ತೆಯನ್ನು ಆಲಿಸುವುದರ ಮುಖಾಂತರವಾಗಿ ಆ ವಿಶ್ವಾಸವನ್ನು ನಾವು ನಮ್ಮೊಳಗಡೆ ತುಂಬಿಸ್ಕೋಬೇಕು. ಹೀಗೆ ನಾವು ಮುಂದಕ್ಕೆ ಹೋಗಬೇಕು. ಎಲ್ಲಿಗೆ ಮುಂದಕ್ಕೆ ಹೋಗಬೇಕು? ಎಲ್ಲಿಗೆ ಅಂತ ಇಲ್ಲ, ದೇವರು ಯಾವ ಕಡೆ ನಡೆಸ್ತಾರೋ ಆ ಕಡೆಗೆ. ದೇವರು ಹೇಳ್ತಾರೆ, ಇಲ್ಲೊಂದು ಟೆಂಟ್ ಹಾಕೊಂಡು ಇಲ್ಲಿರ್ತೀವಿ, ಪರ್ಮನೆಂಟ್ ಅಲ್ಲ. ದೇವರು ಅಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋಗು, ಅಲ್ಲಿಗೆ ಹೋಗ್ತೀವಿ. ದೇವರ ಕರೆಗೆ ಅನುಸಾರವಾಗಿ ನಮಗೆ ಮುಂದಕ್ಕೆ ಹೋಗ್ಲಿಕ್ಕೆ ಏನು ಬೇಕು? ನಮ್ಮೊಳಗಡೆ ವಿಶ್ವಾಸ ಬೇಕು. ವಿಶ್ವಾಸ ಇಲ್ಲದವರಿಗೆ ದೇವರ ಕರೆಗೆ ಅನುಸಾರ ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಿಶ್ವಾಸವನ್ನು ನಾವೇನು ಮಾಡಬೇಕು? ಕಾಪಾಡ್ಕೋಬೇಕು. ಈ 11ನೇ ಅಧ್ಯಾಯದಲ್ಲಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಇನ್ನೂ ಅನೇಕ ವಿಷಯಗಳಿದೆ. ಈಗ ನಾವು ನೋಡೋದಾದರೆ, ಪ್ರಾರಂಭದಿಂದನೇ ನೋಡ್ತಾ ಬರೋದಾದರೆ ತುಂಬ ಚೆನ್ನಾಗಿದೆ. 4ನೇ ವಾಕ್ಯ, ವಿಶ್ವಾಸ ಬೈ ಫೇತ್ ಅಂತ ಇದೆ. ವಿಶ್ವಾಸ ಇದ್ದಿದ್ದರಿಂದಲೇ ಹೇಬೇಲನು ಕಾಯಿನನಿಗಿಂತ ಉತ್ತಮವಾದ ಬಲಿಯನ್ನು ದೇವರಿಗೆ ಸಮರ್ಪಿಸಿದನು ಅಂತ ಇದೆ. ನೋಡಿ, ವಿಶ್ವಾಸ ನಮಗಿದ್ದರೆ ನಮ್ಮ ಜೀವನದಲ್ಲೂ ದೇವರಿಗೆ ಮೆಚ್ಚುಗೆ ಆಗುವ ಉತ್ತಮವಾದ ಬಲಿಯನ್ನು ಅರ್ಪಿಸಲಿಕ್ಕೆ ಅಥವಾ ಉತ್ತಮವಾದ ಒಂದು ಆರಾಧನೆ ಮಾಡಲಿಕ್ಕಾಗತ್ತೆ.
ದೇವರಿಗೆ ಮೆಚ್ಚುಗೆ ಆಗುವ ಒಂದು ಆರಾಧನೆ ಮಾಡಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ನಮ್ಮೊಳಗಡೆ ವಿಶ್ವಾಸ ಬೇಕು. ದೇವರಿದ್ದಾರೆ, ನಾನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ದೇವರಿಗೆ, ಹಾಗಾದರೆ ನಾನು ಹೇಗೆ ಸಲ್ಲಿಸಬೇಕು? ಭಯಭಕ್ತಿಯಿಂದ, ಪರಿಶುದ್ಧವಾದ ಹೃದಯದಿಂದ, ದೀನ ಹೃದಯದಿಂದ. ನಾವು ಹೇಗೆ ಆರಾಧನೆ ಮಾಡ್ತೀವಿ? ನಾವು ಮೊಣಕಾಲು ಉರ್ತೀವಿ, ಕೈ ಎತ್ತೀವಿ, ಹಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಆ ಭಯಭಕ್ತಿ ಇದೆಯಾ? ಮಾನಸಾಂತರ ಇದೆಯಾ? ದೇವರ ಮುಂದೆ ನಾನು ಇದ್ದೀನಿ ಅಂತಕ್ಕಂಥ ಆ ಒಂದು ಭಯಭಕ್ತಿ ಇದೆಯಾ? ಆ ಶ್ರದ್ಧೆ ಇದೆಯಾ? ಇಲ್ಲಿ ಹೇಬೇಲನ್ನು ಯಾವ ರೀತಿಯಲ್ಲಿ ಆರಾಧನೆ ಮಾಡಿದ? ವಿಶ್ವಾಸದ ಆರಾಧನೆ. ಸೊ ವಿಶ್ವಾಸದ ಆರಾಧನೆ ದೇವರಿಗೆ ಮೆಚ್ಚುಗೆಯಾದ ಆರಾಧನೆ. ನಾವು ಆದಿಕಾಂಡ 4ನೇ ಅಧ್ಯಾಯದಲ್ಲಿ ನೋಡ್ತೀವಿ, ದೇವರು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿಕೊಂಡರು. ನೋಡಿ, ನಮ್ಮ ಕಾಣಿಕೆ ಅಂದರೆ ದುಡ್ಡು ಅಲ್ಲ, ನಾನು ಹೇಳ್ತಾ ಇರೋದು ನಮ್ಮ ಆರಾಧನೆಯೇ ಒಂದು ಕಾಣಿಕೆ, ನಮ್ಮ ಪ್ರಾರ್ಥನೆ ಒಂದು ಕಾಣಿಕೆ. ನಾವು ಸಲ್ಲಿಸುವ ಈ ಪ್ರಾರ್ಥನೆಗಳು, ಆರಾಧನೆಗಳು ಒಂದು ಕಾಣಿಕೆಯಾಗಿ ದೇವರಿಗೆ ಮೆಚ್ಚುಗೆ ಆಗ್ತಾ ಇದೆಯಾ? ಅದಕ್ಕೆ ತಕ್ಕ ಪ್ರತಿಫಲ ದೇವರು ಕೊಟ್ಟೇ ಕೊಡ್ತಾರೆ. ನಮ್ಮ ಆರಾಧನೆಗಳು, ನಾವು ಮಾಡೋ ಪ್ರಾರ್ಥನೆಗಳು, ನಮ್ಮ ಸಮರ್ಪಣೆಗಳು ದೇವರಿಗೆ ಮೆಚ್ಚುಗೆಯಾದರೆ ಅದಕ್ಕೆ ತಕ್ಕ ಪ್ರತಿಫಲ ದೇವರಿಂದ ನಾವು ಪಡೆದಿರ್ತೀವಿ. ದೇವರು ನಂಬಿಗಸ್ತರು. ಗಾಡ್ ಈಸ್ ಫೇತ್ಫುಲ್, ಮೋಸ ಮಾಡೋದಿಲ್ಲ. ಈಸ್ ಎ ರಿವಾರ್ಡರ್ ಆಫ್ ಫೇತ್. ಇದೇ ವಾಕ್ಯದಲ್ಲಿದೆ, ವಿಶ್ವಾಸಕ್ಕೆ ತಕ್ಕ ಸಂಭಾವನೆಯನ್ನು ಕೊಡುವಾತನು ದೇವರು ಅಂತ. ಎಲ್ಲಿದೆ? 11ನೇ ವಾಕ್ಯ, 6ನೇ ವಾಕ್ಯದಲ್ಲ? ವಿಶ್ವಾಸವಿಲ್ಲದೆ ದೇವರ ಮೆಚ್ಚುಗೆಗೆ ಪಾತ್ರರಾಗಲು ಯಾರಿಂದಲೂ ಸಾಧ್ಯವಿಲ್ಲ. ಕೊನೆ ಸೆಂಟೆನ್ಸ್ ಏನು ಹೇಳುತ್ತೆ? ಅವರನ್ನು ಅರಸುವವರಿಗೆ ತಕ್ಕ ಪ್ರತಿಫಲ ಸಿಗುವುದೆಂದು ನಂಬಬೇಕು. ಅಂದರೆ ವಿಶ್ವಾಸದ ಮುಖಾಂತರ ಅವರನ್ನು ಅರಸುವವರಿಗೆ ತಕ್ಕ ಪ್ರತಿಫಲ ಇದೆ. ಆ ಪ್ರತಿಫಲ ಏನು ಅಂತ ನೀವು ಥಿಂಕ್ ಮಾಡೋದು ಬೇಡ. ದೇವರು ಒಂದು ಪ್ರತಿಫಲ ಕೊಡ್ತಾರೆ, ಅದು ನಮಗೆ ಸಂತೃಪ್ತಿ ತರುತ್ತೆ, ಸಮಾಧಾನ ತಂದುಕೊಡುತ್ತೆ ಅಷ್ಟೇ. ಅದು ನಮಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ತಂದುಕೊಡುತ್ತೆ. ಆದರೆ ಹೇಬೇಲನಂತೆ ಒಂದು ಉತ್ತಮ ಆರಾಧನೆ ಮಾಡಲಿಕ್ಕೆ ಆಗಬೇಕಾದ್ರೆ ವಿಶ್ವಾಸ ಇದ್ದರೆ ಮಾತ್ರ ಸಾಧ್ಯ. ಬಂಗಾರಕ್ಕಿಂತಲೂ ಅಮೂಲ್ಯವಾದದ್ದು ಆ ವಿಶ್ವಾಸ. ಈ ವಿಶ್ವಾಸವನ್ನು ಇವತ್ತು ಸೈತಾನ ಅಟ್ಯಾಕ್ ಮಾಡಿದ್ದಾನೆ ಅನೇಕ ರೀತಿಯಲ್ಲಿ. ಯಾವ ರೀತಿಯಲ್ಲೆಲ್ಲ ಅಟ್ಯಾಕ್ ಆಗ್ತಾ ಇದೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿಂದ ಮುಂದಿನ ದಿವಸ ನಾವು ತಿಳ್ಕೊಳ್ಳೋಣ. ಅಂದರೆ ಇವತ್ತು ಇಷ್ಟಂತೂ ತಿಳ್ಕೊಳ್ಳೋಣ, ವಿಶ್ವಾಸದಿಂದ ಮಾಡುವ ಆರಾಧನೆಗೆ ಮಾತ್ರನೇ ದೇವರ ಸನ್ನಿಧಿಯಲ್ಲಿ ಬೆಲೆ ಇರೋದು. ಅದಕ್ಕೆ ತಕ್ಕ ಪ್ರತಿಫಲ, ತಕ್ಕ ಒಂದು ಸಂಭಾವನೆ ದೇವರು ಕೊಟ್ಟೇ ಕೊಡ್ತಾರೆ. ಹೇಬೇಲನು ಅದನ್ನು ಪಡ್ಕೊಂಡ, ಅಬ್ರಹಾಮನು ಪಡ್ಕೊಂಡ, ಅನೇಕ ವಿಶ್ವಾಸಿಗಳು ವಿಶ್ವಾಸದಿಂದ ಮಾಡಿದ ಆರಾಧನೆಯ ಪ್ರತಿಫಲವನ್ನು ಅವರು ಪಡ್ಕೊಂಡ್ರು. ನಾನು ಪಡ್ಕೊಳ್ತಾ ಇದ್ದೀನಾ? ಪ್ರಶ್ನೆ. ನೀವು ಪಡ್ಕೊಳ್ತಾ ಇದ್ದೀರಾ? ಪಡ್ಕೊಳ್ತಾ ಇದ್ದರೆ ನಿಮ್ಮ ಹೃದಯದಲ್ಲಿ ಏನಿರುತ್ತೆ? ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಒಂದು ಸಮಾಧಾನ, ಸ್ವರ್ಗೀಯ ಸಮಾಧಾನ ನಮ್ಮ ಹೃದಯದಲ್ಲಿರ್ತದೆ. ಇದನ್ನು ಕೊಡಲಿಕ್ಕೆ ಯಾರಿಗೂ ಆಗೋದಿಲ್ಲ. ಆರಾಧಕರ ಹೃದಯದಲ್ಲಿ ಸಮಾಧಾನ ಇಲ್ಲದೆ ಇದ್ದರೆ ನೀವು ಆರಾಧನೆ ಮಾಡಿ ಏನು ಪ್ರಯೋಜನ? ನೀವು ಯಾರನ್ನು ಆರಾಧಿಸಿದ್ದು? ಕೆಲವರು ಹೇಳ್ತಾರಲ್ಲ, ಎಲ್ಲಿಗೆ ಹೋಗ್ತಾ ಇದ್ದೀರಿ? ನಾವು ರಾತ್ರಿ ಆರಾಧನೆಗೆ ಹೋಗ್ತಾ ಇದ್ದೀವಿ. ರಾತ್ರಿಯೆಲ್ಲ ಆರಾಧಿಸಿ ಬೆಳಿಗ್ಗೆ ಬಂದಮೇಲೆ ಟೆನ್ಷನ್ ಹೋಗ್ತಾ ಇಲ್ಲ, ಭಾರ ಹೋಗ್ತಾ ಇಲ್ಲ, ಕೋಪ ಹೋಗ್ತಾ ಇಲ್ಲ, ಬೇಜಾರು ಹೋಗ್ತಾ ಇಲ್ಲ. ಮತ್ತು ನೀವು ಆರಾಧಿಸಿದ್ದು ಯಾರನ್ನ? ನೀವು ಆರಾಧಿಸಿದ್ದು ಏನನ್ನು? ಯಾಕೆ ನಮ್ಮಲ್ಲಿ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ, ಒಂದು ಸಮಾಧಾನ ನಮ್ಮ ಹೃದಯಕ್ಕೆ ಬಂದಿಲ್ಲ? ಯಾಕೆ ಅಂದರೆ ವಿಶ್ವಾಸ ಇಲ್ಲದ ಎಲ್ಲ ಪ್ರಾರ್ಥನೆಗಳು, ಆರಾಧನೆಗಳು ವ್ಯರ್ಥ 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 ವ್ಯರ್ಥ. ಕಾಯಿನನ ಆರಾಧನೆ ಥರ ಆಗುತ್ತೆ. ವಿಶ್ವಾಸ ಇಲ್ಲದ ಆರಾಧನೆ ಕಾಯಿನನ ಆರಾಧನೆ ಆಗುತ್ತೆ. ಕಾಯಿನನೂ ಆರಾಧಿಸಿದ, ಹೇಬೇಲನೂ ಆರಾಧಿಸಿದ. ಆದರೆ ಒಬ್ಬಂದು ದೇವರು ಮೆಚ್ಕೊಂಡ್ರು, ಇನ್ನೊಬ್ಬಂದು ದೇವರು ತಿರಸ್ಕಾರ ಮಾಡಿದರು. ನನ್ನ ಆರಾಧನೆನ ದೇವರು ಮೆಚ್ಕೊಳ್ತಾ ಇದ್ದಾರೋ ತಿರಸ್ಕಾರ ಮಾಡ್ತಾ ಇದ್ದಾರೋ? ವಿಶ್ವಾಸದಿಂದ ಮಾಡಿದ ಆರಾಧನೆ ದೇವರು ಸ್ವೀಕಾರ ಮಾಡ್ತಾರೆ. ವಿಶ್ವಾಸ ಇಲ್ಲದೆ ಮಾಡುವ ಆರಾಧನೆ ಖಂಡಿತ ದೇವರು ತಿರಸ್ಕಾರ ಮಾಡಿರ್ತಾರೆ. ಆದ್ದರಿಂದ ನಮ್ಮ ಆರಾಧನೆಗಳು ಇನ್ನು ಮುಂದೆ ಸ್ವೀಕೃತವಾಗಬೇಕು, ದೇವರಿಗೆ ಮೆಚ್ಚುಗೆ ಆಗಬೇಕು. ದೇವರಿಗೆ ಅದಕ್ಕೆ ತಕ್ಕ ಪ್ರತಿಫಲ ನಾವು ಹೊಂದಿಕೊಳ್ಳೋರು ಆಗಬೇಕು. ಅದರಿಂದ ಏನು ಮಾಡಬೇಕು? ನಿಮಗೆ ಕೊಡಲಾದ ವಿಶ್ವಾಸವನ್ನು ನೀವು ಕಾಪಾಡ್ಕೋಬೇಕು.
ವಿಶ್ವಾಸಕ್ಕೆ ಅಟ್ಯಾಕ್ ಬಂದಿದೆ. ಹಾರ್ಟಿಗೆ ಅಟ್ಯಾಕ್ ಬಂದಿರೋ ಥರ ವಿಶ್ವಾಸಕ್ಕೆ ಅಟ್ಯಾಕ್ ಬಂದಿದೆ. ವಿಶ್ವಾಸಕ್ಕೆ ಅಟ್ಯಾಕ್ ಬಂದರೆ ಏನು ಮಾಡಬೇಕು? ಬೇಗ ಅದಕ್ಕೆ ಏನೇನು ಸರ್ಜರಿ ಮಾಡಬೇಕೋ, ಏನೇನು ಟ್ರೀಟ್ಮೆಂಟ್ ಹಾಕಬೇಕು, ಎಲ್ಲ ಸ್ಟೆಂಟ್ ಹಾಕಬೇಕೋ ಬೇಗ ಹಾಕಿಬಿಡಬೇಕು. ನಮ್ಮ ಆತ್ಮಕ್ಕೆ, ನಮ್ಮ ವಿಶ್ವಾಸದ ಜೀವನಕ್ಕೆ. ಹಾರ್ಟಿಗೆ ಏನಾದರೂ ಆದರೆ ಬೇಗ ಬೇಗ ಆ್ಯಂಜಿಯೋಗ್ರಾಮ್, ಆ್ಯಂಜಿಯೋಪ್ಲಾಸ್ಟ್, ಅದು ಇದು ಏನೇನೋ ಮಾಡ್ತೀವಿ, ಓಪನ್ ಹಾರ್ಟ್ ಸರ್ಜರಿ, ಬೈಪಾಸ್ ಸರ್ಜರಿ ಅಂತ. ಆದರೂ ಮನುಷ್ಯ ಒಂದಿನ ಸತ್ತು ಹೋಗ್ತಾನೆ. ಆದರೆ ಇದು ಬರೀ ಸಾವಲ್ಲ, ನಿತ್ಯ ಮರಣಕ್ಕೊಳಗಾಗ್ತೀವಿ ವಿಶ್ವಾಸವನ್ನು ಕಾಪಾಡ್ಕೊಳ್ಳದೆ ಹೋದರೆ. ವಿಶ್ವಾಸವನ್ನು ಕಾಪಾಡ್ಕೊಳ್ಳದೆ ಹೋದರೆ ನಿತ್ಯನಾಶಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಪ್ರೀತಿಯ ಸಹೋದರ ಸಹೋದರಿಯರೇ ನೋಡಿ, ಅದರ ಮುಂದಿನ 7ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ ನೋಹನ ಬಗ್ಗೆ. ನೋವನು ದೇವರಿಂದ ವಿಶ್ವಾಸವಿದ್ದುದರಿಂದಲೇ ನೋವನು ಕಾಣದೇ ಇದ್ದ ತನ್ನ ಭವಿಷ್ಯದ ಬಗ್ಗೆ ದೇವರಿಂದ ಮುನ್ನೆಚ್ಚರಿಕೆ ಪಡೆದಾಗ ಅದನ್ನು ಲಕ್ಷ್ಯಕ್ಕೆ ತಂದುಕೊಂಡು ಕುಟುಂಬವನ್ನು ರಕ್ಷಿಸಿಕೊಳ್ಳಲು ನಾವೆಯೊಂದನ್ನು ನಿರ್ಮಿಸಿದನು. ಇಡೀ ಜಗತ್ತೇ ದಂಡನೆಗೆ ಗುರಿಯಾಯಿತು, ನೋವನಾದರೂ ತನ್ನ ವಿಶ್ವಾಸದ ಫಲವಾಗಿ ಸತ್ಸಂಬಂಧಕ್ಕೆ ಬಾಧ್ಯಸ್ಥನಾದನು. ಇದು ನಮ್ಮ ಜೀವಿತದಲ್ಲಿ ಆಗ್ತಾ ಇದೆಯಾ? ದೇವರು ನಮಗೆ ನುಡಿಯುವ ಎಚ್ಚರಿಕೆಯ ಮಾತುಗಳನ್ನು ನಾವು ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇದ್ದೀವಿ? ಜ್ಞಾನೋಕ್ತಿಗಳು 1:33 ನಾವು ಓದ್ತೀವಿ, ದೇವರ ಎಚ್ಚರಿಕೆಯ ಮಾತುಗಳತ್ತ ನಾವು ಕಿವಿ ಕೊಟ್ಟರೆ ನಾವು ಸುರಕ್ಷಿತವಾಗಿರ್ತೀವಿ. ದೇವರ ಎಚ್ಚರಿಕೆಯ ಮಾತುಗಳು ನಮ್ಮನ್ನು ಸುರಕ್ಷಿತವಾಗಿಡ್ತದೆ. ದೇವರ ಎಚ್ಚರಿಕೆಯ ಮಾತಿಗೆ ಕಿವಿ ಕೊಡದೆ ಹೋದರೆ ನಾಶವಾಗ್ತೀವಿ ಅಲ್ವಾ? ಜ್ಞಾನೋಕ್ತಿಗಳ ಪುಸ್ತಕ, ನನ್ನ ಮಾತಿಗೆ ಕಿವಿಗೊಡುವವರಾದರೂ ಸುರಕ್ಷಿತವಾಗಿರುವರು, ಕೇಡಿಗೆ ಭಯಪಡದೆ ನೆಮ್ಮದಿಯಾಗಿ ಬಾಳುವರು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ನನ್ನ ಮಾತಿಗೆ ಕಿವಿ ಕೊಡುವವರಾದರೂ ಸುರಕ್ಷಿತವಾಗಿರುವರು, ಕೇಡಿಗೆ ಭಯಪಡದೆ ನೆಮ್ಮದಿಯಾಗಿ ಬಾಳುವರು. 30ನೇ ವಾಕ್ಯದಲ್ಲಿ ಹೇಳುತ್ತೆ, ನನ್ನ ಆಲೋಚನೆಯನ್ನು ಅವರು ಕೇಳಲಿಲ್ಲ, ನನ್ನ ಪ್ರತಿಯೊಂದು ಎಚ್ಚರಿಕೆಯ ಮಾತನ್ನು ಕಿವಿಗೆ ಹಾಕಿಕೊಳ್ಳಲಿಲ್ಲ. ಈ ಕಾರಣ ತಮ್ಮ ನಡತೆಗೆ ತಕ್ಕ ಫಲವನ್ನು ಅನುಭವಿಸುವರು, ತಮ್ಮ ಕುಯುಕ್ತಿಗಳ ಪರಿಣಾಮದಿಂದ ಹೊಟ್ಟೆ ತುಂಬಿಸಿಕೊಳ್ಳುವರು. ಮೂಢರು ಅಂಥವ್ರು ಯಾರು ಗೊತ್ತಾ? ಮೂಢರು, ಫೂಲಿಶ್. There are many foolish Christians. There are many foolish charismatics. There are many foolish so-called believers. ವಿಶ್ವಾಸಿಗಳು ಎಂದು ಕರೆಯಲ್ಪಟ್ಟ ಅನೇಕರು ಇವತ್ತು ಮೂರ್ಖತನದಲ್ಲಿ ಬದುಕ್ತಾ ಇದ್ದಾರೆ. ಕ್ರೈಸ್ತರು ಎಂದು ಕರೆಯಲ್ಪಟ್ಟ ಅನೇಕರು ಇಂದು ಮೂರ್ಖತನದಲ್ಲಿ ಬದುಕ್ತಾ ಇದ್ದಾರೆ. ಕರಿಸ್ಮ್ಯಾಟಿಕ್ ಪ್ರೇಯರ್ ಗ್ರೂಪಲ್ಲಿ ಇದ್ದೀವಿ ಎಂದು ಹೇಳುವ ಅನೇಕರು ಮೂರ್ಖತನದಲ್ಲಿ ಬದುಕ್ತಾ ಇದ್ದೀವಿ. ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ, ಅನೇಕರು. ಕಾರಣ ಏನು? ಕಾರಣ ಅವರು ಹಾಡ್ತಾರೆ, ಕುಣಿತಾರೆ, ಬೋಧಿಸ್ತಾರೆ, ಪ್ರಾರ್ಥನೆಯಲ್ಲಿರ್ತಾರೆ, ಎಲ್ಲ ಮಾಡ್ತೀವಿ. ಆದರೆ ದೇವರ ಎಚ್ಚರಿಕೆಯ ಮಾತಿಗೆ ನಾವು ಕಿವಿ ಕೊಡ್ತಾ ಇಲ್ಲ. ಅವರೇ ಮೂರ್ಖರು. ನಾವು ದೇವರಲ್ಲಿದ್ದೀವಿ ಅಂತ ಹೇಳ್ಕೊಳ್ತೀವಿ, ಆದರೆ ದೇವರು ಕೊಡುವ ಎಚ್ಚರಿಕೆಯ ಮಾತಿಗೆ ನಾವು ಕಿವಿ ಕೊಡ್ತಾ ಇದ್ದೀವಾ? ಅದೇ ಮೂಢತನ. ನಿನ್ನ ಮೂಢತನ ನಿನ್ನನ್ನು ಹಾಳು ಮಾಡುತ್ತೆ. ನೆನ್ಪಿಟ್ಕೋ, ನೀನು ಮೂಢನಾಗಿ ಬದುಕಿದ್ರೆ ನೀನು ಹಾಳಾಗ್ತೀಯ. ಸೈತಾನನ ವಶಕ್ಕೆ ನಿನ್ನ ಜೀವನ ಹೋಗೋ ಸಾಧ್ಯತೆ ಇದೆ. ಅನೇಕ ರೀತಿಯ ದುಃಖ ದುರಂತಗಳು, ಅನೇಕ ರೀತಿಯ ಸಮಸ್ಯೆಗಳು, ಸಂಕಟಗಳಿಗೆ ಒಳಗಾಗ್ತೀಯ. ಆಮೇಲೆ ದೇವರನ್ನ ದೂಷಣೆ ಮಾಡಿ ಏನು ಪ್ರಯೋಜನ ಇಲ್ಲ. ದೇವರಿಂದ ಯಾವ ಕೆಟ್ಟದ್ದು ಯಾರಿಗೂ ಬರೋದಿಲ್ಲ, ಯಾವತ್ತೂ ಬರೋದಿಲ್ಲ. ದೇವರು ಕೇಡು ಮಾಡೋದಿಲ್ಲ. ಆದರೆ ನಿಮ್ಮ ಜೀವಿತದಲ್ಲಿ ಕೇಡಾಗಿರಲಿಕ್ಕೆ ಕಾರಣ ಏನು? ದೇವರ ಎಚ್ಚರಿಕೆಯ ಮಾತನ್ನು ನೀನು ತಳ್ಳಿಬಿಟ್ಟಿದ್ದು. ದೇವರಿಂದ ನಮಗೆ ಇಷ್ಟ ಆಗೋ ಮಾತು ಮಾತ್ರ ಕೇಳಿಸ್ಕೊಂಡು ಆಮೇಲೆ ಹೇಳಿದ್ರೆ ಆಗೋದಿಲ್ಲ. ನಮಗೆ ದೇವರು ಕೊಡುವ ಪ್ರತಿ ಒಂದು ಎಚ್ಚರಿಕೆಯ ಮಾತುಗಳಿಗೂ ನಾವು ಬೆಲೆ ಕೊಡಲೇಬೇಕು. ಬೆಲೆ ಕೊಡದೇ ಇದ್ದರೆ ಖಂಡಿತವಾಗಲೂ ನಿಮಗದು ನಷ್ಟ ಇದೆ. ಪ್ರತಿಯೊಬ್ಬರಿಗೂ, ಯಾರೇ ಆಗಲಿ. ದೇವರು ಪಕ್ಷಪಾತಿ ಅಲ್ಲ. ನನಗೊಂದು ನಿಮಗೊಂದು ಅಲ್ಲ, ನನಗೂ ನಿಮಗೂ ಒಂದೇ ದೇವ್ರ ನ್ಯಾಯ. ನಾನು ಬೋಧನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನನಗೇನು ವಿಶೇಷವಾದ ರೀತಿಯಲ್ಲಿ ಏನಿಲ್ಲ. ಬೋಧನೆ ಮಾಡುವವನಿಗೂ ಬೋಧನೆ ಆಲಿಸುವವನಿಗೂ ಪ್ರತಿಯೊಬ್ಬರಿಗೂ ಒಂದೇ ನ್ಯಾಯ ದೇವರಲ್ಲಿ. ಒಂದೇ ನ್ಯಾಯ. ನ್ಯಾಯವಾದ ತೀರ್ಪು ಅಂತ ಹೇಳ್ತೀವಲ್ಲ, ರೈಚಸ್ ಜಡ್ಜ್ಮೆಂಟ್. ದೇವರ ತೀರ್ಪಲ್ಲಿ ಅನ್ಯಾಯ ಇಲ್ಲ, ಪಕ್ಷಪಾತ ಇಲ್ಲ. ಅವರ ಜಡ್ಜ್ಮೆಂಟ್ ನ್ಯಾಯವಾದ ತೀರ್ಪು.
ಮುಖದಾಕ್ಷಿಣ್ಯ ಇಲ್ಲ. ಅಯ್ಯೋ ಇವನು ಬೋಧನೆ ಮಾಡಿದ್ದಾನೆ, ಪರವಾಗಿಲ್ಲ, ಇವ್ರು ಯಾರು ಬೋಧನೆ ಮಾಡಿಲ್ಲ, ಕುತ್ಕೊಂಡು ಕೇಳೋದೇ ಆಗಿದೆ, ಆದ್ದರಿಂದ ಇವನ್ನ ಬಿಟ್ಬಿಡೋಣ. ಆ ಥರ ದೇವರು ಮಾಡಲ್ಲ, ಮನುಷ್ಯರು ಮಾಡ್ಬೋದು. ಅದೆಲ್ಲ ನಾವು ಮಾಡ್ಕೊಂಡಿರೋದು. ನನಗೂ ನಿಮಗೂ ಒಂದೇ ನ್ಯಾಯ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಎಚ್ಚರಿಕೆ ಮಾತನ್ನು ನಾವು ಕೇಳಿಸ್ಕೋಬೇಕು. ನನಗೆ ನಿಮ್ಮನ್ನು ಉದ್ಧಾರ ಮಾಡೋಕ್ಕಾಗಲ್ಲ. ದೇವರು ಉದ್ಧಾರಕರಾಗಿ ಬಂದಿದ್ದಾರೆ. ಇನ್ನು ನೀವು ಮನಸ್ಸು ಮಾಡೋದಾದರೆ ನಿಮ್ಗೆ ಉದ್ಧಾರ ಆಗ್ಬೋದು. ಅದು ನಿಮ್ಮ ಕೈಯಲ್ಲಿದೆ, ದೇವ್ರ ಕೈಯಲ್ಲಿಲ್ಲ. ದೇವರು ಆಲ್ರೆಡಿ ಓಪನ್ ಮಾಡಿ ಇಟ್ಬಿಟ್ಟಿದ್ದಾರೆ ಡೋರ್ನ. ನೀನು ಉದ್ಧಾರ ಆಗಲೇಬೇಕು ಅಂತ ಸ್ವರ್ಗದ ಬಾಗಿಲು ತೆರೆದು ಬಾ ಮಗನೆ ಅಂತ ಕರಿತಾ ಇದ್ದಾರೆ. ಇನ್ನು ಬರೋದಿಲ್ಲ, ನಾನು ಬ್ಯುಸಿ ಇದ್ದೀನಿ, ಹೋಗ್ತೀನಿ ಅಂದರೆ ಹಾಳಾಗಿ ಹೋಗ್ತೀಯ. ಪ್ರಾರ್ಥನೆಗೆ ಬಂದಿದ್ದ ತಕ್ಷಣ ಎಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳೋದು ತಪ್ಪು. ಆಗಲ್ಲ. ಹಾಗಾಗೋದಾಗಿದ್ದರೆ ಎಲ್ಲರೂ ಬಂದುಬಿಟ್ಟು ಸರಿ ಆಗ್ತಾಯಿದ್ರು. ನೋಡಿ, ಆಸ್ಪತ್ರೆಗೆ ಹೋದವ್ರು ಎಲ್ಲರೂ ಬದುಕ್ತಾರಾ? ಆಸ್ಪತ್ರೆಗೆ ಹೋದವ್ರು ಎಲ್ಲರೂ ಕಾಯಿಲೆನೂ ವಾಸಿ ಆಗುತ್ತಾ? ಇಲ್ಲ. ಆಸ್ಪತ್ರೆಗೆ ಹೋಗಬೇಕು, ಡಾಕ್ಟ್ರನ್ನ ಭೇಟಿ ಆಗಬೇಕು, ಕ್ಯೂ ಅಲ್ಲಿ ನಿಂತ್ಕೋಬೇಕಾಗುತ್ತೆ, ಏನೇನು ಟೆಸ್ಟಿಂಗ್ ಹೇಳ್ತಾರೋ ಮಾಡಿಸ್ಬೇಕಾಗುತ್ತೆ, ಏನು ಟ್ರೀಟ್ಮೆಂಟ್ ಕೊಡ್ತಾರೋ ಅದನ್ನು ತಗೋಬೇಕಾಗುತ್ತೆ, ಏನೇನು ಮೆಡಿಸಿನ್ ಹೇಳ್ತಾರೋ ಅದನ್ನು ನಾವು ತಗೊಂಡು ಉಪಯೋಗಿಸ್ಬೇಕಾಗತ್ತೆ. ಆಗ ಬದುಕ್ತಾನೆ, ಆಗ ರೋಗ ವಾಸಿ ಆಗುತ್ತೆ. ಇಲ್ಲ, ನಾನು ಆಸ್ಪತ್ರೆಗೆ ಹೋಗಿ ಬೆಳಗಿಂದ ಸಂಜೆ ತನಕ ಕುತ್ಕೊಂಡು ಬಂದಿದ್ದೀನಿ, ಡಾಕ್ಟ್ರ್ ಮುಖ ನೋಡ್ಕೊಂಡು ಬಂದಿದ್ದೀನಿ ಅಂದರೆ ಆಗುತ್ತಾ? ಆಗೋದಿಲ್ಲ. ನಾನು ಬೆಳಗಿಂದ ಸಂಜೆ ಚರ್ಚಲ್ಲೇ ಕುತ್ಕೊಂಡು ಯೇಸು ಸ್ವಾಮಿ ಮುಖನೇ ನೋಡ್ತಾ ಇದ್ದೆ, ಏನು ಪ್ರಯೋಜನ? ನೋಡಿ, ನಿನಗೇನು ಸಿಕ್ತು? ಅವ್ರು ಹೇಳಿದ್ದೇನಾದರೂ ಕೇಳಿಸ್ಕೊಂಡ್ಯಾ? ಅವರ ಎಚ್ಚರಿಕೆ ಮಾತಿ ಕಿವಿ ಕೊಟ್ಟ್ಯಾ? ಅದು ತುಂಬ ಮುಖ್ಯ. ನೀನು ಹೋಗಿದ್ದು ಒಳ್ಳೆ ಜಾಗನೇ, ಕುತ್ಕೊಂಡಿದ್ದು ಒಳ್ಳೆ ಜಾಗನೇ. ಡಾಕ್ಟ್ರ್ ಮುಖ, ಒಳ್ಳೆ ಡಾಕ್ಟ್ರೆ, ಅವ್ರ ಮುಖ ನೋಡಿದೆ ಕರೆಕ್ಟ್. ಅವರು ನಿನ್ನ ಮುಖ ನೋಡಿದರು, ನೀನು ಸ್ಮೈಲ್ ಕೊಟ್ಟೆ, ಅವರು ಸ್ಮೈಲ್ ಕೊಟ್ಟರು. ಕೆಲವರು ಹೇಳ್ತಾರಲ್ಲ, ನಾನು ಕುತ್ಕೊಂಡು ದಾನ ಮಾಡ್ತಾ ಇದ್ದಾಗ ಯೇಸು ಸ್ಮೈಲ್ ಕೊಟ್ಟರು, ಅವರು ಸ್ಮೈಲ್ ಕೊಟ್ಟರು, ನೀನು ಸ್ಮೈಲ್ ಕೊಟ್ಟೆ. ಅವರ ಎಚ್ಚರಿಕೆ ಮಾತಿಗೆ ಕಿವಿ ಕೊಟ್ಟಿಯಾ? ನಾವು ದೇವರ ಎಚ್ಚರಿಕೆ ಮಾತಿಗೆ ಕಿವಿ ಕೊಟ್ಟಾಗ ಕೇಡಿಗೆ ಭಯಪಡದೆ, ಈ ಲೋಕಕ್ಕೆ ಭಯಪಡದೆ, ಲೋಕದಲ್ಲಿ ಎಲ್ಲಿ ಬಾಂಬ್ ಹಾಕಿದ್ರು ನಾವು ಭಯಪಡದೆ, ಎಲ್ಲಿ ಏನು ಕೊರೋನಾ ಬಂದರೂ ಭೂಕಂಪ ಆದರೂ ನಾವು ಭಯಪಡದೆ, ಯಾವ ರೀತಿಯ ಕೇಡಿಗೂ ಭಯಪಡದೆ, ನರಕಕ್ಕೆ ಪಿಶಾಚಿಗೆ ಭಯಪಡದೆ ನಾವು ಧೈರ್ಯವಾಗಿ ಸಮಾಧಾನವಾಗಿ ಬದುಕಲಿಕ್ಕಾಗುತ್ತೆ. ಬೈ ಫೇತ್, ವಿಶ್ವಾಸ ಇದ್ದರೆ. ನೋವನು ವಿಶ್ವಾಸದಿಂದ, ಅದನ್ನೇ ವಾಕ್ಯ ಓದಿದ್ದು ನೀವು. ವಿಶ್ವಾಸ ಇದ್ದಿದ್ದರಿಂದಲೇ ನೋವನು ಕಾಣದೇ ಇದ್ದ ತನ್ನ ಭವಿಷ್ಯದ ಬಗ್ಗೆ ದೇವರಿಂದ ಮುನ್ನೆಚ್ಚರಿಕೆ ಪಡೆದಾಗ ಅದನ್ನು ಲಕ್ಷ್ಯಕ್ಕೆ ತಂದುಕೊಂಡು ತನ್ನ ಕುಟುಂಬವನ್ನು ರಕ್ಷಿಸಿಕೊಳ್ಳಲು ನಾವೇ ಒಂದನ್ನು ನಿರ್ಮಿಸಿದನು. ಕೆಲವೊಮ್ಮೆ ದೇವರು ನಮಗೆ ಕೊಡುವ ಎಚ್ಚರಿಕೆಯ ಮಾತುಗಳನ್ನು ನಾವು ಕೇಳಿಸ್ಕೊಳ್ಳೋದಲ್ಲ, ಕಾರ್ಯರೂಪದಲ್ಲಿ ಮಾಡಬೇಕು. ಹಾಗೆ ಮಾಡುವಾಗ ಲೋಕ ನಮ್ಮನ್ನು ಮೂರ್ಖ ಎಂದು ಕರಿಬೋದು, ಪರವಾಗಿಲ್ಲ. ದೇವರ ಎಚ್ಚರಿಕೆಯ ಮಾತನ್ನು ಕೇಳಿಸ್ಕೊಂಡು ನೀವು ಕೆಲವೊಂದು ತೀರ್ಮಾನಗಳನ್ನು ಮಾಡುವಾಗ ನಿಮ್ಮ ಜೊತೆಯಲ್ಲಿದ್ದವರು ನಿಮಗೆ ಶತ್ರುಗಳಾಗ್ಬೋದು, ಪರವಾಗಿಲ್ಲ. ನಿಮ್ಮ ಜೊತೆಯಲ್ಲಿದ್ದವರು ನಿಮ್ಮನ್ನು ಕೀಳಾಗಿ ನೋಡ್ಬೋದು, ಪರವಾಗಿಲ್ಲ. ಒಂದು ವೇಳೆ ದೇವರಿಂದ ಒಂದು ಮುನ್ನೆಚ್ಚರಿಕೆ ನೋವನಿಗೆ ಸಿಕ್ಕಿದಾಗ ಒಂದು ದೊಡ್ಡ ಹಡಗು ಕಟ್ಟಬೇಕು, ದೊಡ್ಡ ಒಂದು ಪ್ರಳಯ ಬರುತ್ತೆ, ನಿನ್ನನ್ನು ಕುಟುಂಬವನ್ನು ಕಾಪಾಡು ಅಂತ ಹೇಳಿದಾಗ ಈತ ಯಾವುದೋ ಬೆಟ್ಟದ ಮೇಲೆ, ಯಾವ ಬೆಟ್ಟದ, ಆರಾರೆಡ್ ಪರ್ವತನ ಎಲ್ಲೋ, ಆ ಪರ್ವತದ ಮೇಲೆ ಹೋಗಿ ಆ ಒಂದು ಬೋಟ್ ಮಾಡ್ತಾ ಇದ್ದಾನೆ. ಅದೊಂದು ಸಣ್ಣ ಬೋಟ್ ಅಲ್ಲ, ದೊಡ್ಡ ಒಂದು ಹಡಗು. ನೋಡಿದವರೆಲ್ಲ ಅವನ್ನ ಏನು ಅಂದ್ಕೊಂಡಿರ್ಬೋದು? ಅವನು ಏನು ಕೇಳಿದವ್ರಿಗೆಲ್ಲ ಏನು ಹೇಳಿರ್ಬೋದು? ದೇವರು ಹೇಳಿದ್ದಾರೆ ದೊಡ್ಡ ಒಂದು ಜಲಪ್ರಳಯ ಬರುತ್ತೆ, ಎಲ್ಲರೂ ನಾಶ ಆಗ್ತಾರೆ, ಆದ್ದರಿಂದ ಕಾಪಾಡಿಕೊಳ್ಳಿಕ್ಕೆ ಒಂದು ಬೋಟ್ ಕಟ್ಟು ಅಂತ ಹೇಳಿದ್ದಾರೆ, ನಾನು ಕಟ್ತಾ ಇದ್ದೀನಿ. ಹುಚ್ಚ, ತಲೆ ಕೆಟ್ಟಿದೆ ಅವನಿಗೆ ಅಂತ ಹೇಳಿರ್ಬೋದು. ಮೋಡ ಇಲ್ಲ, ಮಳೆ ಲಕ್ಷಣ ಇಲ್ಲ, ಇವತ್ತಿನ ತನಕ ಮಳೆ ಬಿದ್ದಿದ್ರಲ್ಲಿ ಅಂಥದ್ದು ಯಾವುದೂ ನಡೆದಿಲ್ಲ. ಇವನಿಗೆ ಹೇಳಿಬಿಟ್ರಂತೆ ದೇವರು ಹಡಗು ಕಟ್ಟಲಿಕ್ಕೆ. ಏನೋ ಸಣ್ಣದೊಂದು ಬೋಟ್ ಥರ ಮಾಡಿ ಏನೋ ಮಾಡಿದ್ರೆ ಪರವಾಗಿಲ್ಲ, ಇಷ್ಟು ದೊಡ್ಡ ಹಡಗು ಬೇಕಾ? ಆದರೆ ನೋಹ ಲೋಕದ ಮುಂದೆ ಒಂದು ಹುಚ್ಚನಂತೆ, ಹುಚ್ಚ ಅಲ್ಲ, ಲೋಕದ ಜನರ ದೃಷ್ಟಿನಲ್ಲಿ ಒಂದು ಮೂರ್ಖನಂತೆ. ದೇವರು ಹೇಳಿದ ಲೆಕ್ಕಾಚಾರದ ಪ್ರಕಾರ ಎಷ್ಟು ಅಂತಸ್ತು? 3 ಅಂತಸ್ತಿರುವ ದೇವರು ಎಷ್ಟೆಷ್ಟು ಏನೇನು ಅಳತೆ ಉದ್ದ ಎಲ್ಲ ಹೇಳಿದರು ಅದೇ ಪ್ರಕಾರ ಕಟ್ಟದ. ಅಡ್ಜಸ್ಟ್ಮೆಂಟೇ ಇಲ್ಲ. ಅಬ್ರಹಾಮನು ಅಷ್ಟೇ, ನಾನು ತೋರಿಸುವ ಬೆಟ್ಟದ ಮೇಲೆ ತಗೊಂಡೋಗಿ ಮಗನನ್ನು ಬಲಿ ಅರ್ಪಿಸು, ಅದು ಇದೆ ವಾಕ್ಯ ಅಲ್ವಾ? 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಅಲ್ಲಿ 17ನೇ ವಾಕ್ಯ.
ಬಲಿ ಅರ್ಪಿಸು ಅಂತ ಹೇಳಿದಾಗ ವಿಶ್ವಾಸವಿದ್ದುದರಿಂದಲೇ ವಿಶ್ವಾಸ ಇದ್ದಿದ್ದರಿಂದಲೇ ಅಬ್ರಹಾಮನು ತಾನು ಪರಿಶೋಧಿತನಾದಾಗ ಅಬ್ರಹಾಮನು ತಾನು ದೇವರಿಂದ ಪರಿಶೋಧಿತನಾದಾಗ ಇಸಾಕನನ್ನು ಬಲಿಯಾಗಿ ಅರ್ಪಿಸಲು ಈಸಾಕನನ್ನ ದಹನ ಬಲಿಯಾಗಿ ಅರ್ಪಿಸಲು ಮುಂದೆ ಬಂದನು. ಹಿಂದೆ ಹೋಗಿಲ್ಲ. ಇಲ್ಲಿ ಏನನ್ನ ದೇವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಬ್ರಹಾಮನಿಗೆ? 22ನೇ ಅಧ್ಯಾಯದಲ್ಲಿ ನೀವು ಓದಬೇಕು. ದೇವರು ಹೇಗೆ ಕೇಳ್ತಾರೆ ಗೊತ್ತಾ? ಹೃದಯ ಟಚ್ ಆಗುವ ಹಾಗೆ ಮಾತಾಡ್ತಾರೆ. ನಿನ್ನ ಒಬ್ಬನು ಮುದ್ದು ಮಗನು ಆದ ಇಸಾಕನನ್ನು. ನಿನಗೊಬ್ಬ ಮಗ ಇದ್ದಾನಲ್ಲ ಇಸಾಕ, ಅವನನ್ನು ಕರ್ಕೊಬಾ ಅಂತ ಹೇಳ್ತಾ ಇಲ್ಲ. ನಿನಗೆ ಒಬ್ಬನೇ ಬಾ, ಅವನನ್ನು ನೀನು ತುಂಬ ಮುದ್ದು ಮಾಡ್ತೀಯಲ್ಲ, ತುಂಬ ಇಷ್ಟಪಡ್ತೀಯಲ್ಲ, ಆ ಮಗ ನನಗೆ ಬೇಕು. ಅವನನ್ನು ನೀನು ಕರ್ಕೊಂಡು ಬರಬೇಕು. ಅದು ಎಲ್ಲಿಗೆ? ನಾನು ತೋರಿಸೋ ಜಾಗಕ್ಕೆ, ಅದೇ ಬೆಟ್ಟಕ್ಕೆ ಕರ್ಕೊಂಡು ಬರಬೇಕು. ಅಲ್ಲಿ ನೀನೇನು ಮಾಡಬೇಕು? ಕರ್ಕೊಂಡು ಬಂದು ಪ್ರಾರ್ಥನೆ ಮಾಡೋದಲ್ಲ, ಅವನನ್ನು ನೀನು ದಹನ ಬಲಿ ಮಾಡಬೇಕು. ಅಂದರೆ ಚಾಕು ಹಾಕಿ ಸಾಯಿಸಬೇಕು. ಅದಾದಮೇಲೆ ನೀನು ಅವನನ್ನು ಸುಟ್ಟು ಹಾಕಬೇಕು. ನಿನ್ನ ಕೈಯಿಂದನೇ ಆಗಬೇಕು. ಅಬ್ರಹಾಮನು ಬೆಳಗ್ಗೆನೇ ಸೌದೆ ರೆಡಿ ಮಾಡಿಕೊಂಡು, ಸೇವಕರನ್ನು ರೆಡಿ ಮಾಡಿಕೊಂಡು, ಮಗನ್ನೂ ಕರ್ಕೊಂಡು ದೇವರು ಹೇಳಿದ ಜಾಗಕ್ಕೆ ಹೊರಟೋಗ್ತಾನೆ. 3 ದಿನ ಪ್ರಯಾಣ. ನೀವು ಯೋಚನೆ ಸುಮ್ಮನೆ ಇದನ್ನೊಂದು ವಿಷಯವಾಗಿ ತಗೋಬೇಡಿ. ಅಬ್ರಹಾಮ ಬಲಿ ಅರ್ಪಿಸ್ಲಿಕ್ಕೆ ಹೋಗ್ತಾ ಇರೋದು ತನ್ನ ಒಂದು ಪ್ರಾಣವನ್ನು, ತನ್ನ ಪ್ರಾಣ. ಹಿ ಈಸ್ ಗೋಯಿಂಗ್ ಟು ಸ್ಯಾಕ್ರಿಫೈಸ್ ಹಿಸ್ ಲೈಫ್, ಹಿಸ್ ಓನ್ ಸೋಲ್. ಕೆಲವು ಟೈಮ್ ನಾವು ಮಕ್ಕಳನ್ನ ನನ್ನ ಪ್ರಾಣ, ನನ್ನ ಜೀವ, ನನ್ನ ಮುದ್ದು, ನನ್ನ ಬಂಗಾರ ಅಂತೆಲ್ಲ ಹೇಳ್ತೀವಲ್ವ. ಅಬ್ರಹಾಮನ ಜೀವ, ಅಬ್ರಹಾಮನ ಪ್ರಾಣ, ಅಬ್ರಹಾಮನ ಮುದ್ದು, ಅಬ್ರಹಾಮನ ಬಂಗಾರ. ನಮ್ಮ ಗ್ಲೆನ್ಗೆ ಅವರ ಅಮ್ಮ ಹೇಳ್ತಾ ಇರ್ತಾರೆ ಬಂಗಾರು ಬಂಗಾರು ಅಂತ ಅಲ್ವಾ? ಹೆತ್ತವರಿಗೆ ಹೆಗ್ಗಣನೂ ಮುದ್ದು ಅಂತಾರಲ್ಲ, ಆ ರೀತಿ ಮುದ್ದೆ ಎಲ್ರಿಗೂ ಮುದ್ದಾಗಿರ್ತಾರೆ. ದೇವ್ರು ನೋಡಿ ಆ ಸೆಂಟಿಮೆಂಟ್ ವರ್ಡ್ನ ಹಾಗೆ ಹೇಳ್ತಾರೆ. ನಿನಗೆ ಒಬ್ಬನು ನೀನು ಮುದ್ದು ಮಾಡುವ ನಿನ್ನ ಮುದ್ದು ಮಗನೂ ಆದ ಇಸಾಕನನ್ನು ಕರ್ಕೊಂಡು ಬಂದು ಚರ್ಚಲ್ಲಿ ಬಂದು ಗಂಟೆ ಹೊಡೆದು ಕ್ಯಾಂಡ್ಲೆಂಡ್ಸ್ ಹೋಗು ಅಂತೆಲ್ಲ ಹೇಳಿದ್ದು. ಅವನನ್ನು ಸುಟ್ಟು ಹಾಕಿ ಹೋಗಬೇಕು. 100-120 ವರ್ಷ ಪ್ರಾಯ ಇರೋ, ಅಥವಾ 110-115 ವರ್ಷ ಪ್ರಾಯ ಇರುವ ಆ ಮುದುಕನಿಗೆ ಆ ಕೊನೆಗಳಿಗೇನಲ್ಲೂ ಸಮಾಧಾನ ಬದುಕೋಕೆ ದೇವ್ರು ಬಿಡ್ತಾ ಇಲ್ವಲ್ಲ ಅಂತ ಅನ್ಸುತ್ತೆ ನಮಗೆ. 25 ವರ್ಷ ಕಾದು 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 ಒಂದು ಮಗು ಹುಟ್ಟಿದೆ. ಈಗ ಏನೋ ಇಷ್ಟು ಬೆಳೆದು ದೊಡ್ಡಕ್ಕಾದ್ಮೇಲೆ 10-15-16 ವರ್ಷ ಪ್ರಾಯ ಆದಮೇಲೆ ಈಗ ದೇವ್ರು ಯಾಕೆ ಕೇಳಿದ್ರಪ್ಪ? ಹುಟ್ಟಿದ ತಕ್ಷಣ ಕೇಳಿದ್ರೆ ಏನೋ ಕೊಡ್ಬೋದಾಗಿತ್ತು. 10-15 ವರ್ಷದ ಮಗುನ ಹೇಗೆ ಕೊಡೋದು? ನಿನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುವ, ಅಥವಾ ನಿನ್ನ ಪ್ರಾಣಕ್ಕೆ ಸಮಾನವಾಗಿ ನೀನು ಪ್ರೀತಿ ಮಾಡುವ ನಿನ್ನ ತಂದೆಯನ್ನು, ತಾಯಿಯನ್ನು, ಜೀವನ ಸಂಗಾತಿಯನ್ನು, ಮಕ್ಕಳನ್ನು, ನಿನ್ನ ಸ್ವಂತ ಪ್ರಾಣವನ್ನು ತ್ಯಜಿಸದ ಹೊರತು ನೀನು ನನ್ನ ಶಿಷ್ಯನಾಗಲಿಕ್ಕಾಗೋದಿಲ್ಲ. ಯು ಕೆನಾಟ್ ಬಿ ಮೈ ಡಿಸೈಪಲ್. ಇದು ಯೇಸು ಹೇಳಿದ ಮಾತು. ಇದು ಆಗೋದು ಹೇಗೆ? ವಿಶ್ವಾಸ ಇದ್ದರೆ. ವಿಶ್ವಾಸ ಇದ್ದರೆ ಇದಾಗುತ್ತೆ. ಇದು ಯಾಕೆ ಯೇಸು ಹೇಳಿದರು? ಯಾಕೆ ಅಂದರೆ ಶುಭ ಸಂದೇಶಕ್ಕೆ ಬೆಲೆ ಇದೆ. ನೀನು ಶುಭ ಸಂದೇಶವನ್ನು ಸಾರಲಿಕ್ಕೆ ಹೋಗಬೇಕಾದ್ರೆ, ನೀನೊಂದು ವಿಶ್ವಾಸವನ್ನು ಪ್ರಕಟಪಡಿಸಬೇಕಾದ್ರೆ ಅದಕ್ಕೆ ಬೆಲೆ ಕೊಡಬೇಕು. ಯು ಹ್ಯಾವ್ ಟು ಪೇ ದ ಪ್ರೈಸ್. ಇಫ್ ಯು ವಾಂಟ್ ಟು ಗ್ಲೋರಿಫೈ ಗಾಡ್, ಯು ಹ್ಯಾವ್ ಟು ಪೇ ದ ಪ್ರೈಸ್. ವಿತೌಟ್ ಪೇಯಿಂಗ್ ಎನಿ ಪ್ರೈಸ್, ಎನಿ ಸ್ಯಾಕ್ರಿಫೈಸ್, ಯು ಕೆನಾಟ್ ಬ್ರಿಂಗ್ ಗ್ಲೋರಿ ಟು ಗಾಡ್. ದೇವರಿಗೆ ಮಹಿಮೆ ತರಲಿಕ್ಕೆ ಆಗಲ್ಲ. ಅಪಸ್ತೋಲರನ್ನ ನೀವು ಏಸು ಹೇಳಿದರು, ಜಗತ್ತಿನ ಕಟ್ಟ ಕಡೆವರೆಗೆ ಹೋಗಿ. ಇಲ್ಲ ನನಗೆ ಫ್ಯಾಮಿಲಿ ಇದೆ, ನೀನೇ ಕೊಟ್ಟಿದ್ದಲ್ವಾ, ಗಂಡ ಮಕ್ಕಳಿದ್ದಾರೆ, ವಯಸ್ಸಾದ ಅಜ್ಜ ಇದ್ದಾನೆ, ಅಜ್ಜಿ ಇದ್ದಾನೆ, ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ಆಸ್ಪತ್ರೆಗೆ ಕರ್ಕೊಂಡು ಏನು ಮಾಡಲಿ? ಒಬ್ಬ ಹೇಳ್ತಾನೆ ಈಗ ತಾನೆ ಅಪ್ಪ ಸಾಯೋ ಮಟ್ಟದಲ್ಲಿದ್ದಾನೆ. ಸತ್ತವರೇ ತಮ್ಮ ಸತ್ತವ್ರನ್ನ ಸಮಾಧಿ ಮಾಡಿಕೊಳ್ಳಲಿ, ನೀನು ಹೋಗು, ಶುಭ ಸಂದೇಶ ಸಾರು. ಯಾಕೆಂದರೆ ಎಷ್ಟೋ ಆತ್ಮಗಳು ನರಕದ ದಾರಿಯಲ್ಲಿ ಹೋಗ್ತಾ ಇದೆ, ನಿತ್ಯಾಗ್ನಿಗೆ ಹೋಗ್ತಾ ಇದೆ. ಅವ್ರನ್ನ ಕಾಪಾಡಬೇಕು. ಅವ್ರನ್ನ ಕಾಪಾಡೋದು ಯಾರು? ನೀನು ನಿನ್ನವ್ರನ್ನೇ ಪ್ರೀತಿ ಮಾಡ್ತಾ ಮುದ್ದು ಮಾಡ್ತಾ ಕೂತ್ಕೊಂಡ್ರೆ ನೀನು ಯಾವತ್ತೂ ಕ್ರಿಸ್ತನನ್ನು ಪ್ರೀತಿಸ್ಲಿಕ್ಕಾಗತ್ತೆ? ಆಗಲ್ಲ. ಅದಕ್ಕೆ ಅಬ್ರಹಾಮನು ತನ್ನ ಒಬ್ಬನೇ ಮಗನನ್ನು ಬಲಿ ಕೊಡಲಿಕ್ಕೆ ಹಿಂಜರಿಯದೆ ಮುಂದೆ ಹೋಗ್ಲಿಕ್ಕೆ ಕಾರಣ ಅವನಲ್ಲಿ ವಿಶ್ವಾಸ ಆಯಿತು. ನಮಗೆ ಈ ಕ್ಯಾಂಡ್ಲು, ಹೂವು, ಒಂದು ಚಿಲ್ಲರೆ ಕಾಸು ಬಿಟ್ಟರೆ ಬೇರೆ ಏನು ಕೊಡಲಿಕ್ಕಾಗ್ತಾಯಿದೆ ದೇವರಿಗೆ? ನಮ್ಮ ಜೀವನದ ಇಸಾಕನ್ನು ಬಲಿ ಅರ್ಪಿಸ್ಲಿಕ್ಕೆ ಆಗ್ತಾ ಇದೆಯಾ?
ಈಸಾಕ್ ಅಂದರೆ ನಾವು ಇಷ್ಟಪಡುವ ಯಾವುದೋ ಒಂದಲ್ಲ, ಅಥವಾ ನಾನೊಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ, ಹುಡುಗನ ಇಷ್ಟಪಡ್ತಾ ಇದ್ದೀನಿ, ಬೀಡಿ ಸಿಗರೆಟ್ ಅಂದ್ರೆ ಇಷ್ಟ, ಸಿನಿಮಾ ಅಂದ್ರೆ ಇಷ್ಟ, ಅದನ್ನೆಲ್ಲ ಬಿಡಿ, ಅದು ಈಸಾಕ್ ಅಂತ ತಗೋಬೇಡಿ. ನಿಮ್ಮ ಪ್ರಾಣ, ಯುವರ್ ಸೋಲ್, ಯುವರ್ ಲೈಫ್, ದಟ್ ಈಸ್ ಯುವರ್ ಐಸಾಕ್. ಅದು ನೀನೇ ಆಗಿರ್ಬೋದು, ಅದು ಏನೇ ಆಗಿರ್ಬೋದು. ದೇವರು ಹೇಳ್ತಾರೆ, ಈಸಾಕನನ್ನು ಬಲಿ ಅರ್ಪಿಸು. ಯಾರಿಗೋಸ್ಕರ? ನನಗೋಸ್ಕರ, ಅಂದರೆ ದೇವರಿಗೋಸ್ಕರ. ವಾಕ್ಯ ಏನು ಹೇಳುತ್ತೆ? ಎಷ್ಟು ಚೆನ್ನಾಗಿದೆ ಅಲ್ವಾ? ವಾಕ್ಯ ಏನು ಹೇಳುತ್ತಂದರೆ, ವಿಶ್ವಾಸ ಇದ್ದುದರಿಂದಲೇ ಅಬ್ರಹಾಮನು ತಾನು ಪರಿಶೋಧಿತನಾದಾಗ ಈಸಾಕನನ್ನು ಬಲಿ ಅರ್ಪಿಸಲು ಮುಂದೆ ಬಂದನು. ಈಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಎನಿಸಿಕೊಳ್ಳುವರು ಎಂಬ ವಾಗ್ದಾನವನ್ನು ಪಡೆದಿದ್ದರೂ ಅಬ್ರಹಾಮನು ತನ್ನ ಏಕಮಾತ್ರ ಪುತ್ರನನ್ನು ಬಲಿ ಕೊಡಲು ಹಿಂಜರಿಯಲಿಲ್ಲ. ದೇವರೇ, ನೀನು ಪ್ರಾಮಿಸ್ ಮಾಡಿದ್ಯಾ ಇವನಿಂದ ದೊಡ್ಡ ರಾಷ್ಟ್ರ ಬರುತ್ತೆ, ರಾಜ್ಯ ಬರುತ್ತೆ ಅಂತ. ಆದರೂ ಕೂಡ ಮತ್ತೆ ನೀನು ಕೇಳ್ತಾ ಇದೆಯಾ, ಬೈ ಮಿಸ್ಟೇಕ್ ಆಗಿ ವಾಗ್ದಾನ ಏನಾದರೂ ಮರ್ತೋಗಿ ಕೇಳ್ತಾ ಇದೆಯಾ ಅಂತಲೂ ಕೇಳಲಿಲ್ಲ. ನೋಡಿ, ನಾವು ದೇವರ ಹತ್ರ ಕೆಲವು ಟೈಮ್ ಪ್ರಾರ್ಥನೆ ಮಾಡಬೇಕಾದ್ರೆ ಹೇಗೆ ಪ್ರಾರ್ಥನೆ ಮಾಡ್ತೀವಿ ಹೇಳಿ? ದೇವರಿಗೆಲ್ಲ ವಾಗ್ದಾನವನ್ನು ನೆನಪಿಸ್ಕೊಟ್ಟು ಪ್ರಾರ್ಥನೆ ಮಾಡ್ತೀವಿ ಅಲ್ವಾ? ವಾಕ್ಯ ಹೇಳಿ 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 ಪ್ರಾರ್ಥನೆ ಮಾಡ್ತೀವಿ ನಮ್ಮ ಸ್ವಾರ್ಥಕ್ಕೋಸ್ಕರ. ಅಬ್ರಹಾಮನ್ ತನ್ನ ಸ್ವಂತ ಮಗನನ್ನು ಬಲಿ ಕೊಡೋ ಟೈಮಲ್ಲೂ ಕೂಡ, ದೇವರೇ ಒಂದು ಪ್ರಾಮಿಸ್ ಇದೆಯಲ್ಲ, ಈಗ ಬಲಿ ಕೊಟ್ಬಿಟ್ರಿ, ಪ್ರಾಮಿಸ್ ಫುಲ್ಫಿಲ್ ಆಗದೆ ಇದ್ರೆ ನಿನ್ನ ಮರ್ಯಾದೆ ಹೋಗುತ್ತಲ್ವ ದೇವರೇ? ಸಿ ದ ಫೇತ್ ಆಫ್ ಅಬ್ರಹಾಮ್. ಸುಮ್ಮನೆ ಅವನನ್ನು ಪಿತಾಮಹ ಅಂತ ದೇವರು ಕರೆದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ಸಣ್ಣ ಸಣ್ಣ ತ್ಯಾಗ ಕೂಡ ಮಾಡಲಿಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ನಮ್ಮಲ್ಲಿ ವಿಶ್ವಾಸ ಇಲ್ಲ, ಅಥವಾ ನಮ್ಮ ವಿಶ್ವಾಸ ಅಟ್ಯಾಕ್ ಆಗಿದೆ. ದೇವಜನರಿಗೆ ಒಮ್ಮೆಗೆ ಕೊಡಲಾದ ಬಂಗಾರಕ್ಕಿಂತಲೂ ಅಮೂಲ್ಯವಾದ ವಿಶ್ವಾಸವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಹೋರಾಟ ಮಾಡಬೇಕು. ಯಾಕೆ ಅಂದರೆ ಇದು ಈ ಲೋಕ ಜೀವನಕ್ಕೋಸ್ಕರ ಅಲ್ಲ, ಸ್ವರ್ಗ ರಾಜ್ಯದ ಜೀವನಕ್ಕೋಸ್ಕರ, ಪರಲೋಕವನ್ನು ಲಕ್ಷ್ಯವಾಗಿಟ್ಟುಕೊಂಡು ಬದುಕಲಿಕ್ಕೋಸ್ಕರ ಈ ವಿಶ್ವಾಸ ನಮಗೆ ಬೇಕು. ಸಮಯ ಇಲ್ಲ, ಪ್ರಾರ್ಥಿಸೋಣ. 9 ಗಂಟೆ ಆಯ್ತಲ್ವ? ನೆಕ್ಸ್ಟ್ ನೋಡೋಣ, ಇದಕ್ಕೆ ತರಗತಿ ನೋಡೋಣ, ಮುಂದಿನ ಬೋಧನೆಯಲ್ಲಿ ಕಂಟಿನ್ಯೂ ಮಾಡೋಣ ದೇವ್ರ ಚಿತ್ತ ಇದ್ದರೆ. ಓಕೆ, ಆಗ ನಿಮಗೆ ಸಿಗುತ್ತೆ, ಯೂಟ್ಯೂಬಲ್ಲಿ ಇರುತ್ತೆ, ನಿಮಗೆ ಕುತ್ಕೊಂಡು ಕಲಿಬೋದು, ಧ್ಯಾನಿಸ್ಬೋದು. ದೇವರಾತ್ಮರು ಮಾತಾಡ್ತಾರೆ. ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಪ್ರೀತಿಮಯನಾದ ಒಳ್ಳೆಯ ದೇವರೇ, ವಿಶ್ವಾಸವನ್ನು ಹುಟ್ಟಿಸುವ ಮತ್ತು ವಿಶ್ವಾಸವನ್ನು ಪೂರ್ತೀಕರಿಸುವವರು ನೀವೇ ಆಗಿದ್ದೀರಿ ಸ್ವಾಮಿ. ನಮ್ಮ ಪೂರ್ವಜರು ವಿಶ್ವಾಸದ ಜೀವಿತವನ್ನು ಜೀವಿಸಿದ ಹಾಗೆ ಕರ್ತನೆ, ನಮಗೂ ಜೀವಿಸಲು ಪ್ರೇರಣೆಯಾಗುವಂಥ ಹೆಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯವನ್ನು ಈ ಹೊಸ ಒಡಂಬಡಿಕೆ ಪುಸ್ತಕದಲ್ಲಿ ಹಳೆ ಒಡಂಬಡಿಕೆ ವಿಶ್ವಾಸಿಗಳ ದೊಡ್ಡ ಪಟ್ಟಿಯನ್ನು ನೀವು ಇಟ್ಟಿದ್ದೀರಿ ಸ್ವಾಮಿ. ಯಾವ ರೀತಿಯಲ್ಲಿ ನಿತ್ಯತೆಯನ್ನು ಗುರಿಯಾಗಿಟ್ಟುಕೊಂಡು ದೇವರನ್ನು ಮೆಚ್ಚಿಸುತ್ತಾ, ದೇವರಿಗೆ ಮೆಚ್ಚುಗೆಯಾದ ಆರಾಧಕರಾಗಿ, ದೇವರಿಗೆ ಮೆಚ್ಚುಗೆಯಾದ ಒಂದು ಬಲಿ ಅರ್ಪಣೆ ಮಾಡುವಂಥ ವ್ಯಕ್ತಿಗಳಾಗಿ, ದೇವರಿಗೆ ಮೆಚ್ಚುಗೆಯಾದ ಒಂದು ಜೀವನವನ್ನು ಜೀವಿಸುವಂಥವರಾಗಿ, ದೇವರು ಕೊಡುವ ಎಚ್ಚರಿಕೆಯ ಮಾತುಗಳನ್ನು ಕೈಗೊಂಡು ನಡೆಯುತ್ತಾ, ಲೋಕದ ದೃಷ್ಟಿಯಲ್ಲಿ ಮೂರ್ಖರಾಗಿ ಕಾಣಲ್ಪಟ್ಟರೂ ಕೂಡ ದೇವರ ದೃಷ್ಟಿಯಲ್ಲಿ ಜ್ಞಾನಿಗಳಾಗಿ ಕಾಣಲ್ಪಟ್ಟವು. ದೇವರೇ, ಬದುಕಲು ಬೇಕಾದ ಆತ್ಮಿಕ ಸತ್ಯಗಳನ್ನು, ವಿಶ್ವಾಸದ ಸತ್ಯಗಳನ್ನು ನಮ್ಮ ಹೃದಯದಲ್ಲಿ ನೀವು ತುಂಬಿಸಿದ್ದೀರಿ ಸ್ವಾಮಿ. ನೀವು ವಿಶ್ವಾಸ ಕುಸಿಯದ ಹಾಗೆ ಎಚ್ಚರಿಕೆ ವಹಿಸಬೇಕೆಂದು ನೀವು ನಮಗೆ ಕೊಟ್ಟ ಒಂದೊಂದು ವಚನಗಳಿಗಾಗಿ ಸ್ತೋತ್ರ ಅಪ್ಪ. ಪಿತನೆ ಆಲಿಸಿದ ಒಂದೊಂದು ವಾಕ್ಯದಲ್ಲಿಯೂ ಕೊನೆಯವರೆಗೂ ದೃಢವಾಗಿ ನಿಂತು ನಿನ್ನ ಆತ್ಮನು ಕೊಡುವಂತಹ ಪ್ರೇರಣೆಗೆ ಪ್ರತಿಯೊಬ್ಬರು ಒಳಗಾಗಿ ಜೀವಿಸುವಂತೆ ಆಗಲಿ ಅಪ್ಪ. ನಿನ್ನ ವಾಕ್ಯದಲ್ಲಿರ್ತಕ್ಕಂತಹ ವಿಶ್ವಾಸ ಪ್ರತಿಯೊಬ್ಬರ ಹೃದಯದಲ್ಲೂ ಸ್ವೀಕಾರ ಆಗಲಿ ತಂದೆಯೇ. ಪವಿತ್ರಾತ್ಮರೇ, ನಮಗೆ ಸಹಾಯ ಮಾಡಿರಿ. ಕೇಳಿಸಿಕೊಂಡಂಥ ಈ ವಚನಗಳಿಗೆ ಬಿಗಿಯಾಗಿ ಕಚ್ಚಿಕೊಂಡು ವಿಶ್ವಾಸದ ಹೋರಾಟವನ್ನು ಮಾಡಲು, ವಿಶ್ವಾಸವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಬದುಕಲು ಬೇಕಾದ ಕೃಪೆ ಪ್ರತಿಯೊಬ್ಬರಲ್ಲಿಯೂ ಉಂಟಾಗಲಿ ಅಪ್ಪ. ಈ ವಿಶ್ವಾಸ ಸತ್ಯಗಳು ಜಗತ್ತಿನೆಲ್ಲೆಡೆಯೂ ಹಬ್ಬಿ ಹರಡುವಂತೆ ಆಗಲಿ ಅಪ್ಪ. ಕ್ರೈಸ್ತ ಸಭೆಗಳು ಬಲಗೊಳ್ಳಲಿ ಅಪ್ಪ. ಕ್ರೈಸ್ತ ಕುಟುಂಬಗಳು, ಕ್ರೈಸ್ತ ಯೌವನಸ್ಥರು ಬಲಗೊಳ್ಳಲಿ ಅಪ್ಪ. ಎಲ್ಲ ಕ್ರೈಸ್ತ ಪ್ರಾರ್ಥನಾ ತಂಡಗಳು ವಿಶ್ವಾಸದಲ್ಲಿ ಬಲಗೊಳ್ಳಲಿ ಅಪ್ಪ. ಒಂದು ವಿಶ್ವಾಸದ ಉಜ್ಜೀವನ ಉಂಟಾಗಲಿ ಅಪ್ಪ. ಒಂದು ಫೇತ್ ರಿವೈವಲ್ ಉಂಟಾಗಲಿ ಅಪ್ಪ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯಾ.